ತನ್ನ ತಾನು ಎಡೆಬಿಡದೆ ಆರೈಯಲು ಅರಿಯದಾತನಿಗೆ ಹೊರಗೊಂದು ರೂಪವನ್ನು ನಿರೀಕ್ಷಿಸದೆ ಬೇರಾವ ತೆರದ ಲಕ್ಷ್ಯವನ್ನು ಒಳಗರಿದು ಭಾವಿಸದೆ ಮರೆಯದೆ ಎತ್ತರವನ್ನು ಅತ್ತಳಿಯದೆ ವಾಸನೆ ಉರಿಸದೆ ಏಕಾಗ್ರತೆ ಕರಿಗೊಂಡಂಗಲ್ಲದೆ ಪಡೆಯುವುದಾಗದು ನಿಜ ಸುಖವ ತನ್ನ ತಾನು ಎಡೆಬಿಡದೆ ಆರೈಯಲು ಅರಿಯದಾತನಿಗೆ ಇದಮೆನಿಸದೆ ಯಹಮೆನಿಸಿ ತೋರದೆ ಆವುದನ್ನು ಒಳಗೂಡದೆ ಅನ್ಯತೆಯಾಗದೆ ಉಳಿದ ಪದವಿದು ಎಂಬುದನ್ನರಿಯದೆ ಮೋಸವಿಲ್ಲದೆ ಸಮರಸ ಭಾವದಳು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವ ತನ್ನ ತಾನು ಎಡೆಬಿಡದೆ ಆರೈಯಲು ಅರಿಯದಾತನಿಗೆ ಎರಡೆನ್ನದೆ ಒಂದೆಂಬ ಬಗೆಯ ನಿರಿಸದೆ ಪರವಶ ಮಿರದೆ ಚೇತರಿಸದೆ ಏನೊಂದು ಕೊರಗಾಣಿಸದೆ ಶಂಭುಲಿಂಗವಾಗಿ ತಾನಿರುತಿಹ ನಿಜ ಮುಕ್ತಿಯನ್ನು ಕಂಡಂಗಲ್ಲದೆ ಪಡೆಯುವುದಾಗದು ನಿಜ ಸುಖವ ತನ್ನ ತಾನು ಎಡೆಬಿಡದೆ ಆರೈಯಲು ಅರಿಯದಾತನಿಗೆ. ತನ್ನನ್ನು ತಾನು ಬಿಟ್ಟು ಬಿಡೋದು ಅರಿಬೇಕು. ಹೌದು, ನಾನು ಯಾರು, ನಾನಲ್ಲದ ಯಾರು ಅನ್ನೋದನ್ನ ಸತತ ಈ ವಿಚಾರವನ್ನು ಮಾಡ್ತಾ ಆ ಸುಖವನ್ನು ಪಡೀಲಿಕ್ಕೆ ಬರ್ತೈತಿ. ನಾವು ಬಿಟ್ಟು ಬಿಡೋದು ಅದನ್ನು ಮಾಡೋದಿಲ್ಲ. ಹೌದು, ಅದು ಆ ವಿಚಾರ ಗಟ್ಟಿ ಆಗ್ಬೇಕಂದ್ರೆ ಅಂಥ ಸದ್ಗುರುಗಳ ಸಂಘ ಅಂತ ವಾತಾವರಣದೊಳಗೆ ಇರಬೇಕಲ್ಲ. ಹೌದು, ಕೇಳಿದ್ದನ್ನ ಮತ್ತೆ ಪುನಃ ಸ್ಮರಣೆ ಮಾಡುವಂತ ಒಂದು ಬೇಕಲ್ಲ, ಉತ್ಕಟ ಇಚ್ಛೆ. ಈಗ ಹೇಳಿದ್ರಲ್ಲ, ನಾವು ಇದು ದೊಡ್ಡ ಲಾಭ ಐತಿದ್ದು. ಹೌದಲ್ಲ, ಸ್ವಲ್ಪ ವೇಳೆ ಆಗಿ ಯಾಕವಲ್ದು ಇದ್ರೊಳಗೆ ಕಳೆದ್ರೆ ಅದು ಹೆಂಗೈತಿ ಅಂದ್ರೆ ರಿಸರ್ವರ್ ಬ್ಯಾಟ್ರಿ ಚಾರ್ಜ್ ಹಾಕಿ ಅದನ್ನ 1 ತಾಸು ಚಾರ್ಜ್ ಮಾಡಿದ್ರೆ ನಾವು 12 ತಾಸು ಉಪಯೋಗ ಮಾಡ್ತೇವೆ. ಹೌದಲ್ಲ, ಅದು ಸ್ವಲ್ಪ ವೇಳೆ ಇರುವಲ್ಲಕ್ಕೆ ಆ ವಿಚಾರಗಳನ್ನ ಸತ್ಶ್ರವಣವನ್ನು ಕೇಳಿದ ಮೇಲೆ ಅದನ್ನು ಸತತ ಅದ ವಿಚಾರದೊಳಗೆ ಇರಬೇಕು. ಅಂದ್ರೆ ಇದ್ರ ಲಾಭ ಆಕೈತಿ. ನಾವು ಬಿಟ್ಟ ತಕ್ಷಣ ಮತ್ತೆ ಏನ್ ಮಾಡ್ತೇವೆ, ಮತ್ತ ಅದ ಕಳ್ಕೊಂಡು ಹೌದಲ್ರಿ. ಯಾಕಂದ್ರೆ ಸ್ವಾರ್ಥಕ ವೇಳೆ ಇದು. ಹೌದಲ್ರಿ, ಈ ವೇಳೆ ಅತ್ಯಂತ ಅಮೂಲ್ಯವಾದಂಥದ್ದು. ಯಾಕಂದ್ರೆ ನಮ್ಮ ಸಲುವಾಗಿದೆ. ಉಳ್ಕಿದ ವೇಳೆ ಎಲ್ಲ ಖಾಲಿ ಕಟ್ಟಿಪಿಟ್ಟಿ ವೇಳೆ ಅದು ಇನ್ನೊಬ್ಬರ ಸಲುವಾಗಿ ಮಾಡೋದು ಅದು. ಹೌದಲ್ರಿ, ನನ್ನ ಸಲುವಾಗಿ ನಾನು ಉಪಯೋಗ ಮಾಡ್ತಕ್ಕಂಥ ವೇಳೆ ಯಾವುದು ಅಂದ್ರೆ ಶ್ರವಣ ಕಾಲ ಒಂದ. ಹೌದಲ್ರಿ, ಉಳ್ಕಿದ್ದೆಲ್ಲ ಈ ಶರೀರ ಅವಲಂಬಿತರಿಗಾಗಿ, ಶರೀರಕ್ಕಾಗಿ. ಹೌದಲ್ರಿ, ಅದಕ್ಕೆ ಮಾಡ್ತೇವೆ. ಅದನ್ನ ಯಾರ ಸಲುವಾಗಿ ಬಾಳೆ ಮಾಡ್ತೇವೆ ಅಂತಂದ್ರೆ, ಹೌದಲ್ರಿ, ಶರೀರ ಸಲುವಾಗಿ, ಶರೀರ ಬದುಕಿಸ್ಲಿಕ್ಕೆ, ಶರೀರ ಅನ್ನ ನೀರು ಆಶ್ರಯಕ್ಕಾಗಿ, ಈ ಶರೀರ ಅವಲಂಬಿತರಿಗಾಗಿ. ಇವೇನಾರ ಬರ್ತಾವನು, ನನ್ನ ದುಃಖ ದೂರ ಮಾಡ್ತಾವನು? ಇಲ್ಲ. ದುಃಖ ದೂರ ಮಾಡ್ತಕ್ಕಂಥ ವೇಳೆ ಯಾವುದೊಂದು ಶ್ರವಣ ಕಾಲ ಉಂಟು. ಅದಕ್ಕೆ ಆ ಶ್ರವಣ ಕಾಲದೊಳಗೆ ಹೆಚ್ಚೆಚ್ಚು ನಾವು ಯಾವುದರ ಒಂದು ನೆಪವನ್ನು ಮಾಡಿಕೊಂಡು ಅಲ್ಲಿ ತೊಡಬೇಕು ಅಂತ ಅಂದಾಗ ಇದನ್ನ ಇದನ್ನ ನೆನಪು ಮಾಡ್ಕೊಳಕ್ ಬರ್ತೈತಿ. ಪಡೆಯೋದಾಗದು ನಿಜ ಸುಖವ ತನ್ನ ತಾನು ಎಡೆಬಿಡದೆ ಅರಿಯದೆ ಆರೈಯದ ಆತನಿಗೆ. ಬಿಟ್ಟು ಬಿಡದ ಇದನ್ನ ಮಾಡಿ ತಿಳ್ಕೊಂಡು ನಾನು ಯಾರು, ನಾನು ಅಲ್ಲದ್ದು ಯಾವುದು, ಆತ್ಮವಸ್ತು ಯಾವುದು, ಅನಾತ್ಮವಸ್ತು ಯಾವುದು ಅಂತ ತಿಳ್ಕೊಂಡು ಆ ಅನಾತ್ಮವಸ್ತುವಿನ ಮೇಲಿನ ಮೋಹನ ಆಸಕ್ತಿಯನ್ನು ಕಡಿಮೆ ಮಾಡ್ಕೊಂತ ಆತ್ಮವಸ್ತುವಿನ ಮೇಲೆ ಪ್ರೀತಿಯನ್ನು ಬೆಳೆಸ್ಕೊಂತ ಹೋದಾಗ ಅದು ಗಟ್ಟಿ ಆದಾಗ ಅವಾಗ ಆ ಸುಖವನ್ನು ಪಡಿಲಿಕ್ಕೆ ಬರ್ತೈತಿ. ಹೌದು, ನಾವು ಈಗ ಏನ್ ಮಾಡಾಕತ್ತೇವು, ಹೊರಗಿಂದ ನೋಡಾಕತ್ತೇವು ಅಂತ ಹೇಳ್ತಾರೆ. ಹೊರಗಿಂದ ನೋಡೋದು ಬಿಡ್ಬೇಕು. ಹೊರಗೊಂದು ರೂಪವನ್ನು ನಿರೀಕ್ಷಿಸದೆ. ಹೌದಲ್ರಿ, ಹೊರಗಿಂದ ನೋಡೋದು ಬಿಡ್ಬೇಕು.
ಪ್ರಮುಖ ಆದಂತ ಇಂದ್ರಿಯ ವೃತ್ತಿಗಳನ್ನ ಬಿಡಬೇಕದನ್ನ. ಅದನ್ನ ಬಿಡಬೇಕಂದ್ರೆ ಏನ್ ಮುಂದೆ ಹೇಳ್ತಾರ, ಹೊರಗೊಂದು ರೂಪವನ್ನು ನಿರೀಕ್ಷಿಸದೆ ಒಳಗ ಅರಿದು ಬೇರಾವ ತರದ ಲಕ್ಷಣ ಹೇಳ್ತಾರ. ಧ್ಯಾನ ಕ್ರಮ ಹೆಂಗೆ ಅನ್ನೋದನ್ನ ಹೇಳ್ತಾರ ಅವ್ರಿಲ್ಲೇ. ಹೌದಲ್ರಿ, ಧ್ಯಾನ ಹ್ಯಾಂಗ ಮಾಡ್ಲಿಕ್ಕೆ ಬರ್ತೈತಿ ಅನ್ನೋದನ್ನ ಹೇಳ್ತಾರ. ಏನು ಕಲ್ಪನೆ ಮಾಡ್ಕೋಬೇಡ ನೀನು. ಧ್ಯಾನ ಮಾಡಕ್ಕೆ ಕ್ಲಾಸ್ಗಳನ್ನ ಇಡ್ತಾರ. ನಿಮ್ಮ ಇಷ್ಟ ದೇವರನ್ನ, ನಿಮ್ಮ ಇಷ್ಟ ಇದನ್ನ ಕಲ್ಪನೆ ಮಾಡ್ಕೊಂಡು ಆ ಸ್ಮರಣೆ ಒಳಗೆ ಉಳಿರಿ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರ ಅವರು ಸೂತ್ರ, ಹೊರಗೊಂದು ರೂಪವನ್ನು ನಿರೀಕ್ಷಿಸಿದೆ ಒಳಗ ಅರಿದು ಬೇರಾವ ತರದ ಲಕ್ಷ್ಯವನ್ನು ಇರಿಸದೆ. ಹೌದು, ಸ್ಪಷ್ಟ ಹೇಳ್ಯಾರ ಅವರು. ಧ್ಯಾನ ಕ್ರಮ ಇದು. ಹೌದಲ್ರಿ, ಈ ರೀತಿಯಾಗಿ ಮಾಡ್ರಿ ನೀವು ಧ್ಯಾನ. ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ, ಮತ್ತ ನಿಮ್ಮನ್ನ ನೀವು ಮರಿಬೇಡ್ರಿ. ಹೌದಲ್, ನೀವು ಅಲ್ಲದನ್ನೆಲ್ಲ ಮರ್ಕೊಂತ ಹೋಗ್ರಿ, ಆದ್ರೆ ನಿಮ್ಮನ್ನ ನೀವು ಮರಿಬೇಡ್ರಿ. ನಾವು ಏನ್ ಮಾಡ್ತೇವೆ, ನಮ್ಮನ್ನ ನಾವು ಮರಿತೇವು, ಅನ್ಯದನ್ನ ನೆನಪಿನಾಗೆ ಇರ್ತೇವೆ. ಧ್ಯಾನ ಮಾಡೋದಂದ್ರೆ ಹಂಗ ಮಾಡ್ತೇವೆ. ಹೌದಲ್, ಅದಲ್ಲ. ಅದರಿಂದ ಸುಖವನ್ನು, ಅದನ್ನ ಮಾಡೋದ್ರಿಂದ ಸುಖ ಸಿಗುವುದಿಲ್ಲ. ನಮ್ಮನ್ನ ನಾವು ಮರಿಬಾರ್ದು. ಅವಾಗ ವಾಸನೆಗಳನ್ನು ಉರಿಸಿದಾಗಿದ ಹತ್ತತಿ. ಹೌದಲ್, ವಾಸನೆಗಳು ಎಲ್ಲಿವರೆಗೂ ಇರ್ತಾವ ಅಲ್ಲಿವರೆಗೂ ನನ್ನ ಸ್ಮರಣೆಯನ್ನು ಮಾಡಿಕೊಳ್ಳಕ್ ಬರುವುದಿಲ್ಲ. ವಾಸನೆ ಉರಿಸದೆ ಏಕಾಗ್ರತೆ ಕರಗೊಂಡು ನಿಂದಂಗಲ್ಲದೆ ಪಡೆಯುವುದಾಗುವುದು ನಿಜ ಸುಖ. ಇದು ಸೂತ್ರ, ಇದು ಸರಳ ಸೂತ್ರ, ಇದು ಧ್ಯಾನ ಕ್ರಮ. ಇದು ಧ್ಯಾನ ಮಾಡಕ್ ಹಿಂಗ್ ಮಾಡ್ರಿ ಅಂತ ಹೇಳ್ತಾರೆ. ನಾವು ವಾರಕ್ಕೊಂದು ರೂಪಾಯಿ ಇಟ್ಕೊಂತೇವೆ, ಅಥವಾ ಬಿಂದುವನ್ನ ನೋಡ್ತೇವೆ, ಅಥವಾ ಶಬ್ದವನ್ನ ಕೇಳ್ತೇವೆ. ಇವೆಲ್ಲ ಬಹಿರಂಗ ವೃತ್ತಿನಲ್ಲ ಮತ್ತೆ. ಹೌದಲ್ಲ, ಇಂದ್ರಿಯವನ್ನ ಆಯ್ತದು ಮತ್ತೆ. ಇದರಿಂದ ಸುಖ ಶಾಂತಿ ಸಿಗ್ತತೇನೋ ಅಂತಂದ್ರೆ ಇಲ್ಲ, ಮತ್ತೆ ಬಹಿರ್ಮುಖ ವೃತ್ತಿನ. ಅದಕ್ಕೆ ಯಾವ ರೂಪನ್ನು ಇಟ್ಕೋಬೇಡ್ರಿ. ಒಳಗ ಅರಿದು ಬೇರಾವ ತರದ ಲಕ್ಷ್ಯವನ್ನು ಮಾಡಕ್ ಇಟ್ಕೋಬೇಡ್ರಿ. ಅದು ಹಂಗೈತಿ ಹಿಂಗೈತಿ ಅಂತ ಕಲ್ಪನೆ ಮಾಡ್ಕೊಳ್ಳಬೇಡ್ರಿ. ಯಾಕಂದ್ರೆ ಕಲ್ಪನೆಗಳು ಪಲ್ಲಟಕ್ಕವು. ಯಾವುದನ್ನು ಕಲ್ಪನೆ ಮಾಡ್ಕೋಬೇಕು. ಕಲ್ಪಿಸ್ಲಿಕ್ಕೆ ಬಾರದ ವಸ್ತುವನ್ನು ಕಲ್ಪನೆ ಹೆಂಗ್ ಮಾಡ್ಕೊಂತೀರಿ ನೀವು? ಹೌದಲ್ಲ, ಕಲ್ಪನೆಗೆ ನಿಲುಕಲಾರ್ದದು ಕಲ್ಪನೆ ಹೆಂಗ್ ಮಾಡ್ಕೊಂತೀರಿ ನೀವು? ಅದನ್ನ ಹಿಂಗೈತೆ ಅಂತ ಹೇಳಿದ್ರೆ ಹಂಗೂನು ಇಲ್ಲದು, ಹಿಂಗೈತೆ ಅಂತ ಹೇಳಿದ್ರೆ ಹಂಗೂನು ಇಲ್ಲದು, ಅಂತಿಂತೇನಿಲ್ಲ. ಹೌದಲ್ರಿ, ಇನ್ನೊಂದು ಉಸಿರಲಿಕ್ಕೆ ಎಡೆ ಇಲ್ಲ. ಅದನ್ನ ಹೆಂಗೆ ಕಲ್ಪನೆ ಮಾಡಿಕೊಂಡು ನೀವು ಇದನ್ನ ಮಾಡ್ತೀರಿ? ಅದಕ್ಕೆ ಕಲ್ಪಿಸ್ಲಿಕ್ಕೆ ಬಾರದ ವಸ್ತುವನ್ನ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ಅದು ಹಂಗೈತಿ ಹಿಂಗೈತಿ, ದೇವಿ ದೇವರು ಅಂತ ಕಲ್ಪನೆ ಮಾಡ್ಕೊಂಡ. ಹೌದು, ಇದಕ್ಕಾಗಿ ಬಳಲಿಕೆ ಐತಿಲ್ಲ ನಮಗೆ. ಕಲ್ಪಿತ ವಸ್ತುವನ್ನ ಕಾಣ್ಬೇಕಂತನ ನಾವು ದುಃಖವನ್ನು ಅನುಭವಿಸಕತ್ತೇವು. ಕಲ್ಪಿತ ವಸ್ತು ನನ್ನ ಕಲ್ಪನೆಗೆ ಅನುಸಾರವಾಗಿ ಅದು ಇಲ್ಲದು. ಹೌದಲ್, ಕಲ್ಪಿತ ಅದು ಬದಲಾವಣೆ ಆಗುವುದಲ್ಲದು. ಹೌದಲ್, ಯಾವೊಬ್ಬ ಹೇಳನ, ಯಾವೊಬ್ಬ ಭಾವನೆ ಬಂತ ಅದನ್ನು ಕೆತ್ತಿಟ್ಟ, ಇದು ದೇವಿ ಅಂತಂದ, ಇದು ದೇವ್ರು ಅಂತಂದ. ಹೌದಲ್, ಅದು ಹಂಗ ಐತೇನು? ಅದು ಇಲ್ಲ, ಅವನ ಕಲ್ಪನೆ ಅದು. ಅದಕ್ಕೆ ಕವಿ ಜನರ ಉಪಮೆಗೆ ನಿಲ್ಲಕ್ಕಲ್ಲ. ಹೌದಲ್, ಕವಿ ಜನರ ಉಪಮೆಗೆ ನಿಲ್ಲಕ್ಕಿಲ್ಲಾರದದು. ಅಂತದ್ದನ್ನು ನಾವು ಕಲ್ಪಿಸ್ಕೊಂಡು ಹೊಂದಾಕ ಹೋದ್ರೆ ಯಾವಾಗ ಹೊಂದ್ಲಿಕ್ಕೆ ಸಾಧ್ಯ ಐತಿ? ಅದಕ್ಕೆ ಪಡೆಯೋದಾಗದು ನಿಜ ಸುಖವ ಅಂತ ಹೇಳಿ. ನಿಜ ಸುಖವನ್ನು ಹೊಂದ್ಬೇಕಂದ್ರೆ ಇವನ್ನೆಲ್ಲ ಕೈ ತಟಸ್ಥ ಲಕ್ಷಣ ಅಂತೀರ, ಸತ್ ಚಿತ್ತ ಅನ್ನೋದು ಅದು ಅಲ್ಲದು. ಸುಮ್ನ ಮುಮುಕ್ಷುಗಳು ತಿಳ್ಕೊಳ್ಳಿ ಅಂತ ಒಂದು ಅಣುವಿನಿಂದ ತಿಳಿಸ್ಕೊಟ್ಟಂತದ್ದು ಅದು. ಹೌದಲ್ಲ, ಯಾವ ಕುರುನೂ ಇಲ್ಲ ಅದಕ್ಕೆ. ಅದನ್ನು ಶಬ್ದ ಮುಖಾಂತರ ನಾನು ಹೇಳ್ತೇನೆ ಅಂದ್ರೆ ಶಬ್ದಾತೀತ ಇದ್ದದು. ಹೌದಲ್,
ಹೇಳಲಿಕ್ಕೆ ಬರುದಿಲ್ಲ ಅದನ್ನ. ಮತಿಗೆ ಗೋಚರವಲ್ಲ ನುತಿಗೆ ಗೋಚರ ವೈಶ್ಯ ಮತಿಗೆ ಗೋಚರವಲ್ಲವದು ನಿನ್ನ ಅತಿಶಯದ ಮಹಿಮೆಯನ್ನು ಬೇರೆ ನುತಿಸಲು ಎನ್ನಳವೇ ಮುನಿ ಮುಖ್ಯ ಅಂತ ಮೈತ್ರಾದೇವಿಗೆ ಏನಂತ ಹೇಳಿ ಅದನ್ನ ಹೇಳಲಿಕ್ಕೆ ಬರುದಿಲ್ಲ. ಅದಕ್ಕೆ ಅನುಭವ ಗಮ್ಯ, ಅದು ಅನುಭವದಿಂದ ನೋಡು ಅಂತ ಹೇಳಿ. ಹೌದು, ನಾವು ಕಲ್ಪನೆ ಮಾಡ್ಕೊಂಡು ಅದನ್ನ ನೋಡಕ್ ಹೊಂಟೇವೆ. ಹಿಂಗಾಗಿ ಅದು ಅನುಭವ ಕಲ್ಪನೆ ಅನುಭವಕ್ಕೆ ನಿಲ್ಕಲಾರ್ದು ಕಲ್ಪನೆಗಳ ಪಲ್ಲಟ್ಟಕ್ಕ ಅದರಿಂದನ ಬಳಲಿಕೆ ಐತಿ ಅಂತ ಅದಕ್ಕೆ ನಿಜಗೊಂಡು ಹೇಳಿ. ಬಣ್ಮನರಿವಿನೆಂದು ಬಳಲುವರು ಮನುಜರು ತಮ್ಮ ನೇತೆಗಳಿದೆ ಅನ್ಯವನೇ ನೋಡಿ ಇನ್ನೊಂದು ನೋಡಿದಾಗ ಬಳಲಿಕೆ ಐತಿ. ನಮ್ಮನ್ನು ನಾವು ನೋಡ್ಕೊಂಡಾಗ ಬಳಲಿಕೆ ಇಲ್ಲ. ಕಠಿಣ. ಅದನ್ನು ಬುದ್ಧಿಯಿಂದ ಅರಿತೇನೆಂದ್ರೆ ಸಾಧ್ಯ ಇಲ್ಲ. ಹೌದಲ್ಲ, ಮನುಷ್ಯನಿಂದ ಅದನ್ನ ತಿಳಿತೇನೆಂದ್ರೂ ಸಾಧ್ಯ ಇಲ್ಲ. ಹೌದಲ್ಲ, ಕಲ್ಪನೆ ಮಾಡ್ಕೊಂತೇನೆ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಬುದ್ಧಿ ಹಾಳಾಗಿ ವಿದ್ಯೆಯು ನಾಶವಾಗಿ. ಹೌದಲ್ಲ, ಎಲ್ಲ ಹೋಗ್ಬೇಕಲ್ಲ ಅವು. ಹೌದಲ್ಲ, ಅದನ್ನ ಇವೆಲ್ಲ ಕ್ರಿಯಾತೀತವಾಗಿರೋದು. ನೀ ಕ್ರಿಯೆಗಳಿಂದ ಅದನ್ನು ಗುರುತಿಸ್ತೇನೆ ಸಾಧ್ಯ ಇಲ್ಲ. ಹೌದಲ್ಲ, ಅದಕ್ಕೆ ಅವರು ಧ್ಯಾನ ಕ್ರಮವನ್ನ ಇಲ್ಲಿ ಹೇಳ್ತಾರೆ. ಹೆಂಗ್ ಮಾಡ್ರಿ ನೀವು ಧ್ಯಾನವನ್ನ ಅಂತಂದ್ರೆ, ಯಾವ ಪರಗ ರೂಪವನ್ನು ಇಟ್ಟುಕೊಳ್ರಿ, ಒಳಗರಿದು ಬೇರೆ ಯಾವ ತರದ ಲಕ್ಷ್ಯವನ್ನು ಇಟ್ಟುಕೊಳ್ರಿ. ಹೌದಲ್ಲ, ಸೀಮಿತ ಅದಾವ. ನಿನ್ನ ಭಾವನೆಗೆ ಅಷ್ಟ ನೀನು ಅದನ್ನ ಕಲ್ಪಿಸ್ಕೊಂಡಿಟ್ಕೊಂಡಿದ್ದು ನಿನ್ನ ಭಾವನೆ ಒಳಗೆ ಏನ್ ಇಟ್ಕೊಂಡಿ ನೀ ಕಲ್ಪಿಸ್ಕೊಂಡು. ಕಲ್ಲು ಕಟ್ಟಿಗೆ ಇಟ್ಕೊಂಡು ಹೊರತಾಗಿ ಅದನ್ನ ಏನಾರ ಇಟ್ಕೊಂಡೇನು ಇಡ್ಲಿಕ್ಕೆ ಬರೋ ವಸ್ತು ಅನ್ನೋದು. ಹೌದಲ್ಲ, ದೇವರ ಇಡ್ಲಿಕ್ಕೆ ಬರೋದಿಲ್ಲದು. ವ್ಯಾಪಕವಾಗಿದ್ದದನ್ನ ಹೌದಲ್ಲ, ನೀನ ಪರಿಚಿನ್ನತ್ವನ್ನ ಇದನ್ ಮಾಡ್ತೇನೆ ಅಂತಂದ್ರೆ ಖಂಡಿತಗೊಳಿಸ್ತೇನೆ ಅಂತಂದ್ರೆ ಹೌದಲ್ಲ, ಹೆಂಗ್ ಸಾಧ್ಯ ಐತೆ? ಬಯಲನ್ನು ಗಡಿಗೆ ಒಳಗೆ ಹಿಡಿದಿಡ್ತೇನೆ ಅಂತಂದ್ರೆ ಹೌದಲ್ಲ, ಸಾಧ್ಯ ಐತೆ? ಇಲ್ಲ. ಹಿಂಗದು ವ್ಯಾಪಕ ಐತೆ ಅದ. ಅದಕ್ಕೆ ಅನಿತ್ಯ ಇನಿತ್ಯ ಎಂದು ಊಹಿಸಬಾರದ್ರಿಂದ ಅಂತ ಹೇಳಿದ್ರು. ಅದು ಇಷ್ಟ ಐತಿ ಹಿಂಗ ಐತಿ ಅಂತ ಊಹೆ ಮಾಡ್ಕೊಂಡಾಕ ಬರೋದಿಲ್ಲದು. ನೇಮೆ ಸೀಮೆ ಇಲ್ಲದ, ನೇಮೇನೂ ಇಲ್ಲ ಸೀಮೆನೂ ಇಲ್ಲ ಅದಕ್ಕೆ. ಅದನ್ನ ಹೆಂಗ ನೀವು ಕಲ್ಪಿಸ್ಕೊಂತೀರಿ? ಹೆಂಗಾರ ಹೌದಲ್ಲ, ಅದನ್ನ ಕಲ್ಪಿಸ್ಕೊಂಡ್ರೆ ಅಂದ್ರೆ ಅದು ಭೇದ ಐತಿ. ಕಲ್ಪಿಸ್ಕೊಂಡಿದ್ದು ಎಲ್ಲ ಭೇದದಿಂದ ಕೂಡ. ಹೌದಲ್ಲ, ಅದು ಅಭೇದ ಸ್ವರೂಪ ಐತದು. ಹೌದಲ್ಲ, ಅಭೇದನ್ನ ಕಲ್ಪಿಸ್ಕೊಂಡು ನೀವು ಖಂಡಿತಗೊಳಿಸ್ಕೊಂಡ್ರಿ ಅಂದ್ರೆ ಭೇದ ಚಾಲು ಆಯ್ತಲ್ಲ. ಹಿಂಗಾಗಿ ಮತ್ತೆ ಬಡದಾಟಲ್ಲ. ದೇವ್ರ ಹೆಸರ ಮೇಲೆ ಬಡದಾಟ ಯಾಕೆ? ಕಲ್ಪಿಸ್ಕೊಂಡಿದ್ದು ಕಲ್ಪಿಸ್ಕೊಂಡು ಬಡದಾಡಕತ್ತೇವ್ ನಾವು. ಕಲ್ಪಿಸ್ಲಿಕ್ಕೆ ಬಾರದ ವಸ್ತುವನ್ನು ಕಲ್ಪಿಸ್ಕೊಂಡು ಅದು ವ್ಯಾಪಕವಾದದ್ದನ್ನ ಖಂಡಿತಗೊಳಿಸ್ಕೊಂಡು ನಾವು ಬಡದಾಡಕತ್ತೀವಿ. ಅದಕ್ಕೆ ಈ ವೇದಾಂತದ ಅನುಭವ ಆಗ್ಬೇಕಂದ್ರೆ ನೀನು ಬ್ಯಾರೆ ಯಾವುದನ್ನು ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡ, ಊಹೆ ಮಾಡ್ಕೊಳಕ್ ಹೋಗ್ಬೇಡ. ವಾಸನೆಗಳನ್ನೆಲ್ಲ ನಾಶ ಮಾಡ್ಕೋ. ಮೊದಲು ಇರ್ತಕ್ಕಂಥ ವಾಸನೆಗಳನ್ನ ನಾಶ ಮಾಡ್ಕೋ. ಹೌದಲ್ಲ, ಅವಾಗ ಏಕಾಗ್ರತೆ ಬರ್ತೈತಿ. ಅದು ಏಕಾಗ್ರತೆ ಬಂದಾಗ ಇದು ಅನುಭವಕ್ಕೆ ಬರ್ತೈತಿ. ಎಲ್ಲಿವರೆಗೂ ಏಕಾಗ್ರತೆ ಬರೋದಿಲ್ವೋ ಅಲ್ಲಿವರೆಗೆ ಇದು ಅನುಭವಕ್ಕೆ ಬರೋದಿಲ್ಲ. ಏಕಾಗ್ರತೆಯನ್ನು ಮಾಡ್ತೀನಿ ಮನಸ್ಸನ್ನ ಅಂತ ನಿನ್ನ ಏನಾರ ಇಟ್ಕೊಂಡು ಕುಂತ್ರ ಹೌದಲ್, ಆ ಭಾವಕ್ಕೆ ಒಳಗಾಗಬೇಕಾಗೈತಿ. ಮತ್ತ ಒಂದನ್ನು ಬಿಟ್ಟು ಮತ್ತೊಂದನ್ನು ಹಿಡ್ಕೊಂಡಂಗಾಗತ್ತೆ.
ಹೌದಲ್? ಸಣ್ಣದ ಬಿಟ್ಟು ದೊಡ್ಡದ್ ಹಿಡ್ಕೊಂಡಂಗ ಆಕೈತಿ. ಹೌದಲ್ರಿ? ಹೌದಲ್? ಅದಕ್ಕೆ ಅವ್ರು ಬಹಳ ನಿಜಗೊಂಡ್ರ ಅದ್ರ ಮುಂದೆ ನಿವಾಳಿಸಿ ಒಕ್ಕಟ್ಟು ನಿಂಬೆ ಅನ್ನಂತಿದ್ರ ಅಜ್ಜವ್ರು. ನೋಡ್ರಿ, ಇದು ಎಲ್ಲ ವೇದಾಂತದ ಇದನ್ನ ಉಪನಿಷತ್ತುಗಳ ಸಾರ ಎಷ್ಟು ಸ್ಪಷ್ಟವಾಗಿ ಹೇಳಿಬಿಟ್ಟಾರ ಅವ್ರು. ನಮ್ಮ ಅನುಭವಕ್ಕೆ ನಿಲ್ಕೋಂಗ್ ಹೇಳ್ಯಾರಲ್ಲ ಅವರು. ಹೌದಲ್ಲ? ಜ್ಞಾನ ಪ್ರತಿಪಾದನ ಸ್ಥಳದೊಳಗೆ ಒಂದೊಂದ ಪದ್ಯನ ಅದನ್ನ ಆಳವಾಗಿ ಅಧ್ಯಯನ ಮಾಡಿಬಿಟ್ರೆ ನಿಜವಾದಂತ ಆ ಸುಖವನ್ನ ಅನುಭವಿಸೇ ತೀರ್ತೇವೆ ನಾವು. ಹೌದಲ್ಲ? ಒಂದತ್ತೇವ್ ಅದನ್ನ ನಾವು ಸರಿಯಾಗಿ ಅದನ್ನ ಅರ್ಥಾನುಸಂಧಾನ ಮಾಡ್ಕೊಳೋದಿಲ್ಲ ಅಂತನ ಅದು ಕಠಿಣ ಆಗೈತಿ. ಹೌದು. ಅದಕ್ಕೆ ಅವ್ರ ಮುಖಾಂತರನ ಆ ಭಾವದಾಗ ನಿಲ್ಸಕ್ ಹೋಗ್ಬೇಕು. ನಮ್ಮ ಅಪ್ಪನಂಗ ಅದನ್ನ ಯಾರು ಅಜ್ಜವ್ರು ಉದ್ಗಾರ ತೆಗಿತಿದ್ರು. ಮತ್ತ ಈಗ ಪ್ರತ್ಯಕ್ಷ ನಮ್ಗೆ ಶಿವಾನಂದರ ದರ್ಶನ ನಮಗೆ ಇಲ್ಲ ಕರೆನರಿ ಬಾ. ನಾವು ಶಿವಾನಂದರ್ ನೋಡಿಲ್ಲ, ನಾವು ಪ್ರತ್ಯಕ್ಷ ಹಂಗೈತಿ ನಿಜವಾಗಿ. ಇದು ಸದ್ಭುವ ಚಂದ್ರಿಕೆ ಒಳಗ ಇದನ್ನ ಶಿವಾನಂದ ಅಜ್ಜಾರ ಬಂದಾರಂತ ಅಲ್ಲ, ಅವ್ರು ಹೇಳುವತ್ನ ಬಾಚಲಾಪುರ ಗೌಡ್ರು ಬರ್ಕೊಂಡಿದ್ರು. ಈಗ ಅಣ್ಣಾರ ಓದು ಅಪ್ಪಾರು ಅಣ್ಣಾರ ಬರ್ದಾರಲ್ಲ, ಅಜ್ಜ ನಿರಂಜನ ಅಜ್ಜಾರು ನಾನು ಒಂದಷ್ಟು ಮಂದಿ ಬರ್ದಿಟ್ಟಿದ್ದು ಅವು ಬಚಲಾಪುರ ಗೌಡ್ರು ಬರ್ದಿಟ್ಟು ದೊಡ್ಡ ಪುಣ್ಯ ಮಾಡಿದ್ರು ಅವ್ರು. ಅಜ್ಜಾರ ಬಾಗಿಲಿದ್ದ ಕೇಳಿದ್ದನ್ನ ಮತ್ತ ಅವ್ರು ಕೇಳಿದವ್ರು ಓದಿರೋದ ಏನು ದೋಷದವ್ ನೋಡ್ದಂಗ ಓದಾಕ್ ಬ್ಯಾರೆದವ್ರು ಓದಿರ ಅಪಾರ್ಥಕ್ಕ. ಹೌದ್ರಿ. ಮತ್ತ ಅದ್ರೊಳಗ ಅವ್ರು ಒಂದೀಟು ನಮ್ಮ ಶಾಸ್ತ್ರೀಯ ಭಾಷೆನ ಉಪಯೋಗ ಮಾಡಿಲ್ಲ ಅವ್ರು ಬಚಲಾಪುರ ಗೌಡ್ರು. ಅದು ಹೆಂಗೈತಿ ಆಡು ಭಾಷೆದೊಳಗ ಹಂಗ ಬರ್ತಾರ. ಶಾಳಂಕಿ ಗುರುಗಳಿಗೆ ತಿದ್ದಬೇಕಂತ ಕಂಟಿ ಅವ್ರನ್ನ 2 ದಿನ ಕರ್ಸಿದ್ರು ನಮ್ಮಲ್ಲಿ. ಇರೋಣ ಇದು ಆಗುದು ಮಾತಲ್ಲ, ಇದು ಹೆಂಗಿದ್ದದ್ ಹಿಂಗ ಇಲ್ಪ ಸಾಧ್ಯನ ಹರಿಹರ ಬ್ರಹ್ಮಾದಿಗಳಿಗೂ ಇದು ಸಾಧ್ಯ ಇಲ್ಲ. ಅನುಭವನ ತಿದ್ದಾಕ್ ಬರುದಿಲ್ಲ. ಅದನ್ನ ಹೆಂಡತಿ ಇದ್ದಿದ್ದು ಹೆಂಡತಿ ಅಂತ ನಾನು ಶಾಸ್ತ್ರೀಯ ಪ್ರಕ್ರಿಯೆಗನುಸಾರವಾಗಿ ವ್ಯಾಕರಣಬದ್ಧವಾಗಿ ನಾ ಬರೀತೇನೆ ಅಂತಂದ್ರ ದೋಷ ಬರ್ತೈತಿ, ಅವ್ರ ವಾಣಿಗೆ ದೋಷ ಬರ್ತೈತಿ ಅಂತ. ಆಗದ್ ಮಾತ್ ಹೌದಲ್ಲ? ಅವ್ರ ವಾಣಿಗೆ ದೋಷ ಬರ್ತೈತಿ. ಅದು ಅವ್ರು ಹೇಳಿದ್ದಲ್ಲದ, ನನ್ನ ಬೆರಿಕೆ ಆಕೈತಿ ಅದು. ನಾವು ಸುಧಾರಿಸಿ ಮಾತಾಡಿಲ್ಲ ಅವ್ರು. ಗುರುವರ್ ಸಾಹೇಬ್ ಬರ್ದಾರಲ್ಲ, ಸುಧಾರಿಸಿ ಇದ್ರಾಗ ಹಿಂದಡೆ ತಿದ್ದಿ ಬಿಟ್ಟಾರ, ಅದನ್ನ ಕೆಟ್ಟ ಬಿಟ್ಟತ್ತೆ. ಅನುಭವಕ್ಕೆ ನಿಲ್ಕುದಿಲ್ಲ ಅದು. ಹೌದಲ್? ನಮ್ಮ ಆಡು ಭಾಷೆ ಒಳಗೆ ಅವರು ಅತಿ ಸಾಮಾನ್ಯದನಂದ್ರೂ ತಿಳಿತೈತೆ ಅದು. ಹೌದಲ್? ವ್ಯಾಕರಣಬದ್ಧವಾಗಿ ಇದ್ದದ್ದು ಗ್ರಂಥವನ್ನು ಓದಿ ನೋಡ್ರಿ, ಆಡು ಭಾಷೆ ಒಳಗೆ ಬರ್ದಂತ ಗ್ರಂಥವನ್ನು ನೋಡ್ರಿ, ಯಾವ್ದು ಹೆಚ್ಚು ಪರಿಣಾಮ ಬೀರ್ತೈತಿ ಅಂದ್ರೆ ವ್ಯಾಕರಣಬದ್ಧವಾಗಿರುವಂತದ್ದು ಗ್ರಂಥ ಪರಿಣಾಮ ಬೀರುವುದಿಲ್ಲ. ಹೌದಲ್? ಅನುಭವಕ್ಕೆ ಬರುದಿಲ್ಲ ನೇರವಾಗಿ. ಹೌದಲ್? ಆಡು ಭಾಷೆ ಒಳಗೆ ಹೇಳಿದ್ದು ಬಹಳ ಪರಿಣಾಮ. ಅದನ್ನ ಆ ಅನುಭವಗಳ ಹಾನಿಗಳನ್ನ ಅದಕ್ಕೆ ತಿದ್ದಬಾರದು. ಹೆಚ್ಚಿಂದ ನಾವು ಜಾಣತನ ತೋರಿಸ್ಬಾರ್ದು. ನಾವು ಜಾಣತನ ತೋರ್ಸಾಕ್ ಹೋಗ್ತೇವೆ. ಹೌದಲ್? ಶಾಸ್ತ್ರೀಯ ಬದ್ಧವಾಗಿ ಮಾತಾಡ್ಬೇಕಾಗಿಲ್ಲ ಇದನ್ನ. ಹೌದಲ್? ಶಾಸ್ತ್ರೀಯ ಪ್ರಕ್ರಿಯೆ ಅಲ್ಲಿದೆ. ಹೌದಲ್? ಅನುಭವದ ಇದು. ಹೌದಲ್? ಬುದ್ಧನು ತನ್ನ ಪಾಲಿ ಭಾಷೆ ಒಳಗೆ ಬೋಧ ಮಾಡ್ಯಾನ. ಹಿಂಗ ಸುಧಾರ ಇದನ್ ಮಾಡಿಲ್ಲ ನಾವು. ಬುದ್ಧನ ಬೋಧನು ಹಂಗ ಪಾಲಿ ಭಾಷೆ ಒಳಗೆ. ಹೌದಲ್? ಅನುಭವನ ಹಂಗೈತದ. ಅದಕ್ಕೆ ಅಜ್ಜವ್ರು ಇದನ್ನ ಗೀಟ್ ಯಾಕೆ ಹಾಕ್ಯಾನ, ಕಾಟ್ ಯಾಕೆ ಹಾಕ್ಯಾನ, ಇದನ್ನ ಯಾಕೆ ಬರೋದನ್ನ, ರಾಗ ಯಾಕೆ ಹೇಳ್ಯಾನ, ಅದು ಲೌಕಿಕ ಹಿಡ್ಕೊಂಡು ಬರ್ದಾರ ಅವ್ರು. ಅದ್ರ ಕಡೆ ಲೌಕಿಕ ನಿನಗೇನ್ ಬೇಕಾಗೈತಿ? ಅನುಭವ ಬೇಕಾಗೈತಿ. ಅನುಭವದಿಂದ ನೋಡೋದು, ಅನುಭವ ಕಚ್ಕೊಂಡು ನೋಡೋದನ್ನ. ಹೌದಲ್ಲ? ಅವ್ರ ಹೇಳ್ತಾರ. ಮತ್ತ ಇದ್ರೊಳಗೆ ನಾನು ಶಾಸ್ತ್ರೀಯ ಪ್ರಕ್ರಿಯೆಗಳನ್ನ ಶುದ್ಧವಾದಂತ ವ್ಯಾಕರಣ ಇಲ್ಲ ಅಂದ್ರೂ ಕೂಡ ನೀವು ತಿದ್ದುಕೊಂಡು ಓದ್ಕೋರಿ, ಅನುಭವಕ್ಕೆ ಹಚ್ಕೊಂಡು ನೋಡ್ಕೋರಿ ಅಂತ ಹೇಳ್ತಾರ. ಅದ್ರೊಳಗಿನ ದೋಷಗಳನ್ನ ನೋಡ್ಬೇಡ್ರಿ ನೀವು.
ಅನುಭವಕ್ಕೆ ಹಚ್ಕೊಂಡು ನೋಡ್ರಿ. ಹಂಗೆ ಅನುಭವಕ್ಕೆ ಹಚ್ಕೊಂಡು ನೋಡುವಂತ ಒಂದು ವಿವೇಕ ಶಕ್ತಿ ನಮ್ಮಲ್ಲಿ ಬರ್ಬೇಕಲ್ಲ. ಅದಕ್ಕೆ ಅಂಥವ್ರ ಸಂಘದೊಳಗೆ ಇರಬೇಕು. ಅಂದಾಗ ನಿಜ ಸುಖವನ್ನು ಪಡೀಲಿಕ್ಕೆ ಬರ್ತೈತಿ. ನಾವು ಏನಾರ ಮಾಡ್ಕೊಂಡು ಏನಾರ ಭಾವಿಸ್ಕೊಂಡು ಕಲ್ಪನೆ ಮಾಡಿಕೊಂಡು ಅದನ್ನ ಹೊಂತೇನಂದ್ರೆ ಸಾಧ್ಯನೇ ಇಲ್ಲ. ಎಷ್ಟು ಮಂದಿ ಹಂಗೆ ಭಾವಿಸ್ಕೊಂಡು ಆ ಸುಖವನ್ನ ಪಡಿಬೇಕಂತ ಸಾಕಷ್ಟು ಮಂದಿ ಪ್ರಯತ್ನ ಮಾಡ್ತಾರಲ್ಲ, ಆಕೈತೇನು? ಇಲ್ಲ. ಸುಮ್ಮನೆ ದೇವ್ರ ಪ್ರತ್ಯಕ್ಷ ಅಲ್ಲ, ಆಕೆ ಪ್ರತ್ಯಕ್ಷ ಅಲ್ಲು ಅಂತ ಇದನ್ ಮಾಡಿ ನಿಮ್ಗೆ ಯಾಕಾಗವಲ್ಲ ಹಂಗಾರ? ಅದಿದ್ರ ಪ್ರತ್ಯಕ್ಷ ಆಗಿತ್ತು. ನೀವು ಯಾಕೆ ಅದಕ್ಕಾಗಿ ಕುಂದಿರ್ತಿರಲ್ಲ? ಶಿವಾನಂದದವ್ರ ಹೆಸರಿನ ಮೇಲೆ ಮಾನಮ್ಯಾಗ ಅವ್ರು ಕುಂತ್ರು ಅಂತ ನೀವು ಕುಂದಿರ್ತಿರಲ್ಲ. ಯಾಕಾಗವಲ್ಲ ಹಂಗಾರ ನಿಮಗೆ? ಪ್ರತ್ಯಕ್ಷ ಆಗೋದಿಲ್ಲ, ಇಂದ್ರಿಯಗಳಿಗೆ ಗೋಚರ. ಪ್ರತ್ಯಕ್ಷ ವ್ಯಾಪಕವಾಗಿದ್ದದನ್ನ ಹೆಂಗ್ ಪ್ರತ್ಯಕ್ಷ ಮಾಡ್ಕೊಂತೀರಿ ನೀವು? ನೀವು ಅದೀರಿ ಅಲ್ ನಿಮಗ ಅನ್ಯವಾಗಿದ್ದದ್ದು ಪ್ರತ್ಯಕ್ಷ ಆಕೈತಿ. ನಿಮ್ಮನ್ನ ಇದರಿಟ್ಟು ನೋಡ್ಲಿಕ್ಕೆ ಬರ್ತೈತಿ? ಇಲ್ಲ. ನೀವು ಅಲ್ಲದನ್ನ ಇದರಿಟ್ಟು ನೋಡ್ತೀರಿ, ಶರೀರವನ್ನು ಇದರಿಟ್ಟು ನೋಡ್ತೀನಿ ಅಂತಂದ್ರೆ ಇದು ನೀವು ಅಲ್ಲ. ಅದಕ್ಕೆ ಇದರಿಟ್ಟು ನೋಡ್ತೀರಿ ನೀವು. ಇದನ್ನ ನಿಮ್ಮನ್ನ ನೀವು ಇದರಿಟ್ಟು ನೋಡ್ಲಿಕ್ಕೆ ಬರೋದಿಲ್ಲ. ನೀವು ಅದೀರಿ. ನೀವು ಅಲ್ಲದನ್ನ ಕೈ ಬಿಟ್ಕೊಂತ ಹೋದಾಗ ಅದಾಗಿ ಉಳಿತೀರಿ. ಹೌದು, ನೀವೇನ್ ಅದೀರಿ ಅದಾಗಿ ಉಳಿಬೇಕಂದ್ರೆ ನೀವು ಅಲ್ಲದ ಭಾವನೆಯನ್ನೆಲ್ಲ ಕೈ ಬಿಟ್ಕೊಂತ ಹೋಗ್ರಿ. ಅದು ನೀವಾಗಿ ಉಳಿತೀರಿ ಕೊನೆಗೆ. ಬುದ್ಧಿಗಳ ನಿಕ್ಕಿ ಅದಕ್ಕೆ ಯಾವ ಶಾನೆತನ ನಡೆಯುದಿಲ್ಲ. ಹೌದು. ಅದಕ್ಕೆ ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ನೋಡುತ್ತೇನೆ ಅಂತಂತ ತಾನ ಕರಿಗೆ ಹೋಗಿರ್ತದ. ಹೌದಲ್? ಸಮರಸ ಆಯ್ತದು. ಹೌದಲ್? ಅದನ್ನು ಹೇಳ್ತಾರ ಅವರು, ಸಮರಸ ಭಾವ ನಿಂದಂಗಲ್ಲ. ಸಮರಸತೆ ಬರ್ಬೇಕಲ್ಲ. ಒಂದನ್ನು ಭಾವ ಬರ್ಬೇಕಲ್ಲ. ಅಹಂ ಅನಿಸದೆ, ಇದನ್ನ ಅನಿಸದೆ. ಇದ್ರೊಳಗೆ ಮಂತ್ರ ಇರ್ತಿಲ್ಲ, ಶಿವಪುರವನು ಸಮರಸ ಆದ ಬಳಿಕ ಮರಳಿ ಮೃತ್ಯುವನ್ನು ಬಯಸದೆ ಎಂದು ಹೌದಲ್ಲ? ಸಮರಸ ಆಗ್ಬೇಕಲ್ಲ. ನಾನು ಅಲ್ಲದ ಭಾವನೆಗಳನ್ನೆಲ್ಲ ಬಿಟ್ಕೊಂತ ಹೋದ ಸಮರಸತ್ವ ಬರ್ತೈತಿ. ಹೌದಲ್ಲ? ನಾನಂತ ತಿಳ್ಕೊಂಡು ಈ ಶರೀರ ನಂಬ್ಕೊಂಡು ಕುಂತೇನೆ, ಅದಕ್ಕೆ ಆ ಸಮರಸತೆ ಇಲ್ಲ. ಹೌದಲ್ಲ? ಇದ್ರೂ ಕೂಡ ಅದು ಅನುಭವಕ್ಕೆ ಬರೋಲ್ಲ. ಯಾಕೆ? ಅನ್ಯವನ್ನೇ ನೋಡಾಗುತ್ತೆ. ಹೌದಲ್ಲ? ಯಾವುದನ್ನು ಒಡಗೂಡದೆ ಅನ್ಯತೆ ಆಗದೆ. ಯಾವುದನ್ನು ಒಡಗೂಡ್ಬೇಡ್ರಿ, ಯಾವ್ದ್ರ ಕುಡ್ಕೋಬೇಡ್ರಿ. ನೀವು ಅನ್ಯತೆ ಆಗ್ಬೇಡ್ರಿ. ಮತ್ತೆ ನಿಮ್ಮನ್ನ ಬಿಟ್ಟು ಬೇರೆ ಆಗಾಕ ಹೋಗ್ಬೇಡ್ರಿ ಅಂತ ಹೇಳ್ತಾರ. ಉಳಿದ ಪದವಿದೆಂಬುದನ್ನು ಅರಿಯದೆ. ಉಳಿದ ಪದ ಕೊನೆಗೆ ಉಳಿತಕ್ಕಂಥದ್ದು ಇದು. ಹೌದಲ್ರಿ? ಕೊನೆಗೆ ಉಳಿದ ಯಾವುದು ಅಂದ್ರೆ ಅದ ನೀವೊಂದ. ಕೊನೆಗೆ ಏನ್ ಉಳಿತಪ್ಪ ಅಂದ್ರೆ ದೇಟ್ ಒಂದ ಉಳಿತೈತಿ. ಎಲ್ಲಾ ಪರೆಯನ್ನ ಬಿಚ್ಕೊಂತ ಹೋದ್ಮೇಲೆ ಉಳ್ಳಾಗಡ್ಡಿ ಒಳಗೆ ಏನ್ ಉಳಿತೈತಪ್ಪ ಅಂದ್ರೆ ದೇಟ್ ಒಂದ ಉಳಿತೈತಿ. ಆ ದೇಟಿನ ಆದಾದ್ಮೇಲೆ ಎಲ್ಲ ಸುತ್ಕೊಂಡವ್. ಹೌದಲ್ಲ? ಅದ ಯಾಕೆ ಕಾಣವಲ್ದು? ಇವೆಲ್ಲಾ ಪದರ್ ಸುತ್ಕೊಂಡವು. ಮನಬುದ್ಧಾದಿಗಳ ವ್ಯವಹಾರದಿಂದ ಏನಾಗೈತಿ? ನನ್ನ ಇರುವ ಅನುಭವಕ್ಕೆ ಬರೋಲ್ಲ. ಅವುಗಳ ವ್ಯವಹಾರವನ್ನೆಲ್ಲ, ಮನಬುದ್ಧಾದಿಗಳ ವ್ಯವಹಾರವನ್ನೆಲ್ಲ ಬಿಟ್ಕೊಂತ ಹೋದಾಗ ಕೊನೆಗೆ ಅದು ನಾನಾಗಿ ಉಳಿತೇನೆ. ಅನ್ಯತೆ ಆಗಂಗಿಲ್ಲ. ಮೋಸವಿಲ್ಲದೆ ಸಮರಸ ಭಾವದಲ್ಲೂ ನಿಂದಂಗಲ್ಲದೆ. ಮೋಸ ಮಾಡಬಾರ್ದಲ್ಲ. ಮೋಸಕ್ಕೆ ಒಳಗಾಗಬಾರ್ದು. ಇಂದ್ರಿಯಗಳು ಮೋಸಕ್ಕೆ ಈಡ್ ಮಾಡ್ತಾವು. ಅದಕ್ಕೆ ಮಾಯಾ ಅಂತ ಹೇಳಿದ್ದವು. ಅದಕ್ಕೆ ಧ್ಯಾನ ಕುಂತಾಗ ಎಲ್ಲಾ ವಿಘ್ನಗಳು ಬಾಳ ಬರ್ತಾವು ಅಂತ. ಮೋಸ ಮಾಡ್ತಾವು. ಹೌದಲ್ರಿ? ಧ್ಯಾನ ಕುಂತಾಗ ಇಲ್ಲದ ಕಲ್ಪನೆಗಳು ಚಾಲು ಆಕ್ಕವು. ಹಿಂದಿಂದು, ಈಗಿಂದು, ಮುಂದಿಂದು, ಭೂತ, ವರ್ತಮಾನ, ಭವಿಷ್ಯತ್ತದೆಲ್ಲ ನೆನಪಕ್ಕವು. ಅವನ್ನೆಲ್ಲ ಅಲ್ಗಳಿಬೇಕಲ್ರಿ.
ಮೋಸಕ್ಕೆ ಈಡಾಗಬಾರ್ದಲ್ಲಿ. ಕಠಿಣ. ಹೌದಲ್ರಿ? ಹಿಂದಿಂದರ ನೆನಪಕ್ಕೈತಿ, ಮುಂದಿಂದರ ನೆನಪಕ್ಕೈತಿ. ಈಗ ಇಲ್ಲಿ ಒಂದ್ ಈಟ್ ಏನಾರು ಸಪ್ಪಳ ಹಾಕೊಳ್ಳೆ, ಹೌದಲ್ರಿ, ಭಯ ಬಿದ್ದು ಬಿಡ್ತಾವ. ಧ್ಯಾನಕ್ಕೆ ಕುಂದ್ರಾಕ ಆಗುದಿಲ್ಲ. ಅದಕ್ಕೆ ಮೋಸಕ್ಕೆ ಈಡಾಗಬಾರ್ದು. ಸಮರಸ ಸಮರಸ ಭಾವದೊಳಗೆ ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವ. ಸಮರಸ ಸಮಸ್ಥಿತಿ ಮಂದ ಆಗಿ ಉಳಿದ ಸಮಸ್ಥಿತಿ ರಸ ಆನಂದ ಆನಂದ. ಆನಂದ ರಸ ಒಂದ ರೀತಿಯಾಗಿರಬೇಕು. ಹೌದು, ತೆರೆ ಅಡಗಿದ ಅಂಬುದೇ ಅಂತ ಎಲ್ಲಾ ಭಾವನೆಗಳೆಲ್ಲ ಕಡೆ ಉಳಿದು ಒಂದಾಗಿ ಉಳಿಬೇಕಲ್ಲ. ಹೌದು, ಎಲ್ಲಕ್ಕೂ ಆಧಾರವಾದಂತ ಅರಿವು ನಾನದೇನಂತ ತಿಳ್ಕೋಬೇಕಲ್ಲ. ನಾವು ತೆರೆ ಬೇರೆ, ನೊರೆ ಬೇರೆ, ನೀರ್ ಬೇರೆ ಅಂತ ನೋಡಾಕತ್ತೇವೆ. ಹೌದು, ತೆರೆ ನೀರು ಬಿಟ್ಟು ಅನ್ಯವಾಗಿಲ್ಲ. ನೊರೆ ನೀರಿಗೆ ಅನ್ಯವಾಗಿಲ್ಲ. ಹೌದು, ಒಂದಾಗಿ ಉಳಿಬೇಕು. ಒಂದಾಗಿ ಉಳಿಯುವುದು ಬಹಳ ಕಠಿಣ. ಅದಕ್ಕೆ ಇದು ಈ ವೇಳೆ ಮಾತ್ರ ಅದಕ್ಕೆ ಉಪಯೋಗಕ್ಕೆ ಬರ್ತೈತೆ. ಶ್ರವಣ ಕಾಲ ಅತ್ಯಂತ ಶ್ರೇಷ್ಠವಾದಂತ ವೇಳೆ. ಜೀವನ ದುಃಖವನ್ನು ದೂರ ಮಾಡಲಿಕ್ಕೆ ಸ್ವಾರ್ಥಕ ವೇಳೆ ಯಾವುದಂದ್ರೆ ಶ್ರವಣ. ಅದಕ್ಕೆ ಶಿವಾನಂದಜ್ಜಾರ ಮೇಲಿಂದ ಮೇಲೆ ಹೇಳ್ತಾರೆ, ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲಪ್ಪ, ಶ್ರವಣವನ್ನು ಬಿಡಬಾರ್ರಿ. ಶ್ರವಣವನ್ನು ಮಾಡ್ತಾ ಹೋಗ್ರಿ. ಇದ ಜನ್ಮದ ದುಃಖವನ್ನು ದೂರ ಮಾಡ್ತೈತಿ. ಮಹಾತ್ಮರ ಸಮ್ಮುಖದಾಗಿದ್ರೆ ಬಹಳ ಪ್ರಭಾವ. ಹೌದು, ಪ್ರಭಾವಳಿ ಇರ್ತೈತಿ ಅಲ್ಲಿ. ಅದಕ್ಕೆ ಪ್ರಭಾವಳಿ ಹೇಳಿದ್ದು. ಮಹಾತ್ಮರ ಪ್ರಭಾವಳಿ ಒಳಗೆ ಪ್ರಭಾವಳಿ ಅದು ಮಹತ್ವದ ಪ್ರಭಾವಳಿ ಅಂತ ಶಬ್ದ ಬಡಬಡಿಸ್ತೇನೋ ಅಂತ. ಅಲ್ಲಿ ಇದು ಇರ್ತೈತಿ. ಈ ಚಿತ್ರದ ಮುಂದೆ ಕೊಟ್ಟಿರ್ತಾರ ನೋಡಿ ಹಿಂದೆ ಪ್ರಭಾವಳಿ ಅದನ್ನು ರೂಪ ಕೊಟ್ಟಾರ ಅಂತ ಇದ್ರಾಗ ಬೇಕಾದಂತ ಅಜ್ಞಾನಿ ಅದಾನಂದ್ರು ಅಲ್ಲಿ ನಾಡ್ತಿದ್ದ. ಅದಕ್ಕೆ ಮಹತ್ವ. ಆ ಸೆಳವಿ ಸಿಕ್ಕರೆ ಹೊರಗೆ ಬಿಡುದೇ ಇಲ್ಲ. ಯಾವ್ದಲ್ಲ ಆ ಸೆಳವಿಗೆ ಬೀಳ್ಬೇಕು. ಆ ಸೆಳವಿಗೆ ಬೀಳ್ಬೇಕಲ್ರಿ. ಬಿದ್ದ ಮೇಲೆ ಹೊರಗೆ ಬಿಡುದೇ ಇಲ್ಲ. ಅದು ಮುಮುಕ್ಷಿಗೆ ಅದು ಅನುಭವ. ಮುಮುಕ್ಷ ಅದ, ಅವ್ನಿಗೆ ಬೇರೆ ಏನೋ ಬೇಕಾಗುತ್ತೆ. ಹೌದು, ಅದಕ್ಕೆ ಒಂದ್ ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ. ಇದಕ್ಕೆ ಕೆಟ್ಟಿದ ಅಂತಿದ್ರ ನಾನು ಕಣ್ಣು ಬಾಳ ಕೆಟ್ಟ ನಮ್ಮ ಬಿತ್ತಂದ್ರು ಬಾದ ಅದು ದೃಷ್ಟಿ ಬಾಳ ಕೆಟ್ಟ. ಕಣ್ಣು ಹೆಚ್ಚಿದ್ರು ಕೆಟ್ಟ ಗಣ್ಣು ಕಣ್ಣು ಹೆಚ್ಚು ನೋಡಿ ಬಾದ. ಅಷ್ಟೊಂದು ಪ್ರಭಾವ ಒಳಗೆ ಅದಕ್ಕೆ ಬೀಳೋದು. ಆ ಸೆಳವಿಗೆ ಬೀಳಬೇಕು. ಅದ ಇರ್ಲಿ ಅಂತ ಸಂಪರ್ಕ ಯಾಕೆ ಮಾಡುದು? ಆ ಪ್ರಭಾವಳಿಗೆ ಆಗೇತಿ. ಮಾಡಿ ಮಾಡಿ ಸಮ್ಮುಖದಾಗಿದ್ದು ಅದು ಹೇಳ್ಕೊಂತೈತೆ ಅಲ್ಲಿ. ಅಷ್ಟು ಪ್ರಭಾವ ಮತ್ತೇನ್ ಮಾಡುವ ಸಂಪರ್ಕ ತಪ್ಪಿಸ್ಕೋಬೇಡ್ರಿ ಅಂತ ಮೇಲೆ ನಾವು ದೂರ ಆಗ್ಬಿಡ್ತೇವೆ. ಬೇಕಾದದ್ದು ನಮಗೆ ವಿಷಯ ವಸ್ತುಗಳು ಸಿಗ್ಲಿಲ್ಲ ಅಂದ ಕೂಡಲೇ ದೂರ ಆಗ್ಬಿಡ್ತೇವೆ. ಹೌದು, ಅದಕ್ಕೆ ಮಹತ್ವ ಕೊಡ್ತೇವೆ. ಅದಕ್ಕೆ ಮಹತ್ವ ಕೊಡ್ತೇವೆ. ಹೌದಲ್ರಿ, ಏನಾಯ್ತು ಬಿಡಪ್ಪ, ಅಲ್ಲಿ ಏನು ಎಷ್ಟು ದಿನ ಹೋದೆ ಏನೂ ಆಗಲೇ ಇಲ್ಲ. ಕೇಳೇ ಬಿಡ, ದಿನ ಕೇಳ್ತೇವೆ ಬಿಡ. ಅದೇ ಬೇರೆ. ಮಹಾತ್ಮರ ಸಮ್ಮುಖದಲ್ಲಿ ಕುಂತು ಕೇಳುವುದು ಭಾಗ್ಯ ಬಹಳ ದೊಡ್ಡದು. ಅಂತ ಒಂದು ಮುಮುಕ್ಷತ್ವ ಬರಬೇಕಲ್ರಿ. ಬರೋದು ದುರ್ಲಭ ಅಂತ ಹೇಳಿದ್ರು. ಅದಕ್ಕೆ ಸುಖೇಚ್ಛ ಭೂಮಿಗೆ ರಾಮಗ್ ವಸಿಷ್ಠ ಅದಕ್ಕೆ ಹೇಳಿದ್ರು. ಅಜ್ಜ ನಿನಗೇನಂತ ಶ್ರುತಿ ಕುಲ ಶ್ರುತಿ ಏನ್ ತಗೊಂಡ್ ಮತ್ತೆ ಅನುಭವ ಕೇಳಿ ನೀ ಅನುಭವದ ಅಂತಿದ್ರು. ಶ್ರುತಿ ಬಿದ್ದಾಡ್ಲಿ ಬಿಟ್ಟು ಬೆಣ್ಣ ಹತ್ತಿ ಬರ್ಲಿಕ್ಕಿಲ್ಲ ಅಂದ್ರೆ ಒದ್ದಾಡ್ಲಿಕ್ಕೆ ದೌಡ್ ಐತಿದ್ರು. ಶ್ರುತಿ ಬ್ಯಾರೆ ಅಲ್ಲಲ್ಲ, ಎಲ್ಲ ಅನುಭವಗಳು ಹೇಳಿದ್ದ ಶ್ರುತಿ. ಅನುಭವ ಬೆನ್ನ ಹತ್ತಿ ತಾನೇ ಬರ್ತದೆ. ಸ್ಮೃತಿ ಸಿಸ್ಟರ್ ಆಚರಣೆ, ಅವ್ರ ಸಂಘ. ಹೌದಲ್ಲ, ಹೇಳಿದ್ದ ಶ್ರುತಿ
ವಾಣಿಗೆ ಹ್ಮ್. ನೆನಪಿಟ್ಟಿದ್ದು ನೆನಪಿಟ್ಟಿದ್ದೆ ಸ್ಮೃತಿ. ಸಿಸ್ಟರ್ ಸಂಘ, ಒಳ್ಳೆಯವ್ರ ಸಂಘ. ಹೌದಲ್ಲ, ಅವು ಮೂರು ಸಿಗುದು ದುರ್ಲಭ. ಸ್ಮೃತಿ ಅದಾವ ನಮ್ಮ ಮನ್ಯಾಗ, ಏನ್ ಮಾಡುತ್ತ ಪೂಜೆ ಮಾಡಿದ್ರೆ ಚಲೋ. ನಾವ್ ಮಾಡೋ ಪೂಜೆನ ಅಲ್ಲಲ್ಲದು. ನಾವು ಪೂಜೆ ಅಂದ್ರೆ ಏನು ಗೊತ್ತಿಲ್ಲ, ಇಲ್ದಂಗ್ ಮಾಡೋದಲ್ಲ. ಅದರನ್ನು ತಗೊಂಡು ಅದರನ್ನ ವಿಚಾರಗಳನ್ನ ತಗೊಂಡು ನೆನಪಿಟ್ಕೊಂಡು ಎಲ್ಲ ಅಲ್ಲಿಗೆ ಪೂಜೆ ಆಕೈತಿ. ಬುದ್ಧಿ ಹಚ್ಚಿ ಕೆಂಪೊಂದು ಬಿಳೆದೊಂದು ಹಚ್ಚಿ ಊದಿನ ಕಡ್ಡಿ ಬೆಳಗ್ಗೆ ಅವೆಲ್ಲ ಸಂಕೇತಗಳನ್ನ ನೋಡ್ರಿ ಹೆಂಗದಾವು. ಸಂಕೇತಗಳನ್ನ ಹೆಂಗಿಟ್ರ ನೋಡ್ರಿ, ಅವ್ರು ಎಲ್ಲಾ ವಿಚಾರ ಮಾಡಿ ಇಟ್ಟಾರ. ನೀವು ಅಡ್ಡ ಬೆಳಗುದಿಲ್ಲ ಊದಿನ ಕಡ್ಡಿ, ಸುಣ್ಯ ಆಗು ಗಾಂಟಿ ಇಲ್ಲ ಇಲ್ಲ ಇದ್ರೊಳಗೆ ಏನು ಇಲ್ಲದ್ರೊಳಗೆ ಅಂತದ ಶಬ್ದ ಮಾಡ್ತೈತೆ. ಏನು ಇಲ್ಲ ಅಂತ ಹೇಳ್ತೈತೆ ಅದು ಗಂಟೆ. ಇದ್ರೊಳಗೆ ಏನು ಇಲ್ಲ, ಏನು ಸೊನ್ನಿ ತೋರಿಸ್ತೈತಿ ಅದು. ಹೌದು, ಏನು ಇಲ್ಲದ್ರಾಗ ಉಪಯೋಗ ಇಲ್ಲದ. ಆರತಿ ಆರತೈತದ, ಅದು ಬೆಳಗುದಲ್ಲದ, ಆರುದದ. ಹೌದಲ್ರಿ? ಹೌದಲ್? ಕಳಸ ಬೀಳಬಾರ್ದು ಅಂತ ಅದನ್ನ ಹಿಡ್ಕೊಂತೀರಿ ನೀವು, ಎರಡು ಬಳಗ ಹಾಕಿ. ಈಗೆಲ್ಲ ಎರ್ಡಿಂಗ್ ಮಾಡಿಬಿಟ್ರ ಅದಕ್ಕೆ. ಅಳಗ್ಯಾಡಬಾರ್ದವು, ಬೀಳಬಾರ್ದು. ಹೌದಲ್? ಕಳಸ ಹೌದಲ್ರಿ? ಅದು ಕಳಸ ಬೀಳಬಾರ್ದು ಅಂತ, ನೇರವಾಗಿ ಇರ್ಬೇಕು ಅಂತ. ಚೆಂಡು ಬೀಳ್ತದೆ. ಸಂಕೇತ ಅವನ್ನೆಲ್ಲ ವೇದಾಂತಕ್ಕೆ ಹಚ್ಕೊಂಡ ಇಟ್ಟಾರ ಅವ್ರೆಲ್ಲ. ಹೌದಲ್ಲ? ನಾವು ಅವನ್ನ ಆಚರಣೆ ಅದನ್ನ ಬಹಿರಂಗದೊಳಗೆ ನೋಡಾಕತ್ತೇವ. ಪ್ರತಿದಿನ ಅದನ್ನ ನೆನಪಾಗ್ಲಿ ಇವರಿಗೆ. ಅಲ್ಲ, ಅವನ್ನೆಲ್ಲ ಹೇಳುದಿಲ್ಲಲ್ಲ ಅವನ. ಅವನ ಅನುಭವದ ಇದನ್ನ ಹೇಳುವುದಿಲ್ಲ, ವಚನಗಳನ್ನ, ಅನುಭವದ ವಚನಗಳನ್ನ ಹೇಳುವುದಿಲ್ಲ. ಅನುಭವದ ವಚನಗಳನ್ನ ಅದನ್ನ ಅರ್ಥಾನುಸಂಧಾನ ವೃತ್ತಿಗಿಳಿದ ಅನುಭವಕ್ಕೆ ತಗೊಂಡಿವ ಅಂದ್ರೆ ಹೇಳಿದ್ರೆ ಸಿಟ್ಟು ಬರ್ತೈತ್ರಿ. ಇಂಥವ್ ಹೇಳಿದ್ರೆ ಇದಾಕೈತಿ. ಅಂಗಲಿಂಗದ ಸುಖ ಸಮರಸ ಒಡೆಯದೆ ಮಂಗನ ತೆರನಂತೆ ಲಿಂಗ ಪೂಜಿಸುವುದು ನಿಜವೇ? ಇದು ನಿಜವೇ? ಅಜಹರಿ ಸುರರಿಗಲ್ಲದ ಮಾತು. ಹೌದು, ಇದು ಖರೇನು ಅಂತ ಹಿಂಗ್ ಮಾಡ್ಕೊಂತ ಕುಂದ್ರು ಸತ್ಯನ? ಇದನ್ನ ಮಾಡ್ಕೊಂತ ಕುಂತೀರಿ, ಇದು ಸತ್ಯನು? ಸತ್ಯನು? ಇದನ್ನ ಯಾರು ಹೇಳ್ತಾರು? ಇದು ನಿಜವೇ? ಇದು ನಿಜವೇ? ಅಜಹರಿ ಸುರರಿಗಲ್ಲದ ಮಾತು. ಅಂಗಲಿಂಗದ ಸುಖ ಸಮರಸ ಒಡೆಯದೆ ಮಂಗನ ತೆರನಂತೆ ಲಿಂಗ ಪೂಜಿಸುವುದು, ಅದು ಈ ಕೈಯಾಗಿಟ್ಟ. ಅದು ಯಾ ಕೈ ನೋಡದ, ಹೌದಿಲ್ಲ? ಏನ್ ಕೈಯಾಗಿಟ್ಟು ಪೂಜೆ ಮಾಡ್ತೀಯ? ಏನು ಮತ್ತ ಆ ಕೈ ಚಲೋ ಇಲ್ಲ, ಅಶುಭ ಅಂತ ಹೇಳ್ತೀರಿ. ಅಶುಭ ಅಂತ ಹೇಳ್ತೀರಿ. ಹೌದಲ್ಲ? ಅಂದ್ರ ತಿಳಿದು ನೋಡ್ಕೋಬೇಕಾಗೈತಿ. ಯಾವ್ದು ಸರಿ, ಯಾವ್ದು ತಪ್ಪು ಅನ್ನೋದನ್ನ ತಿಳಿದು ನೋಡ್ಕೋಬೇಕಲ್ಲ ನಾವು. ಅದಕ್ಕೆ ಅನುಭವಕ್ಕೆ ಬಂದಿದ್ದು ಹಿಡ್ಕೋರಿ ಅಂತ ಹೇಳಿದ್ದವ್ರು. ಅನುಭವಕ್ಕೆ ನಿಲುಕ್ಲಾರದು ಸತ್ಯ ಅಲ್ಲ. ನಿಮ್ಮ ಅನುಭವನ ಶ್ರೇಷ್ಠ ಅಂತ ಹೇಳಿ ಎಂತ ಇದು ಹೇಳ್ಯಾರಂದ್ರು ಅನುಭವದಿಂದ ನೋಡುವಂತ ಒಂದು ವಿವೇಕ ಶಕ್ತಿ ನಮ್ಮಲ್ಲಿ ಬರಬೇಕಲ್ಲ. ಹೌದಲ್ಲ? ಅದಕ್ಕೆ ಅನುಭವಗಳ ಅದನ್ನ ಅನನುಭವಗಳು ಹೇಳಿದ್ದನ್ನು ಅಲ್ಲುಗಳಕು ಅಂತ ಬಂದ್ರು. ಹೌದಲ್ಲ? ಅನುಭವದಿಂದ ಅವರು ಇದನ್ ಮಾಡಿದ್ರು. ಎಲ್ಲರಿಗೂ ಅನುಭವಕ್ಕೆ ನಿಲ್ಕುದಲ್ಲ ಅದು. ನಿಲ್ಕುವಂಥದ್ದು ಹೇಳಿದ್ರು ಸರಿ, ಅನುಭವಕ್ಕೆ ನಿಲ್ಕುವಂಥದ್ದು ನನ್ನ ಭಾವನೆಗೆ ಬಂದದ್ದನ್ನು ಹೇಳಿದ್ರೆ ಅದಂಗ್ ಸರಿ ಯಾಕೆ? ಹೌದಲ್ಲ? ಅದಕ್ಕೆ ಅನುಭವದಿಂದ ನೋಡುವ ಅಂತ ಅಂದಾಗ ಇದನ್ನು ಪಡಿಲಿಕ್ಕೆ ಬರ್ತೈತಿ ಸುಖವನ್ನ. ನೀ ಇಂದ್ರಿಯಗಳ ಮುಖಾಂತರ ನೋಡ್ಕೊಂತ ಹೋದ್ರೆ
ಒಂದನುಭವ ಬರ್ಬೇಕಲ್ರಿ. ಎರಡನ್ನದೇ ಒಂದೆಂಬ ಬಗೆ ನಿರಿಸದೆ ಅನ್ನತೆಗಾನದೆ ಅದೇ ಮೋಸವಿಲ್ಲ. ಹಾವು ಮತದೊಳಗೂ ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ನೀವು ಬೆರೆಸಬೇಕು. ಹೌದಲ್ಲ, ಅದನ್ನು ಇಟ್ಟಾರ. ಸೂತ್ರ ಇಟ್ಟರು ಯಾರು ಏನೇ ಹೇಳಿದ್ರು ಅದನ್ನ ಯಾವ್ದನ್ನು ತಗೊಳಕ್ ನಂಬಕ್ ಹೋಗ್ಬಿಟ್ರು. ಯಾಕಂದ್ರೆ ಒಂದೊಂದು ಮತದೊಳಗೆ ಒಂದೊಂದು ರೀತಿಯಾಗಿ ಹೇಳ್ಕೊಂತ ಬಂದಾರ ಅವ್ರ ಭಾವನೆಗೆ. ಹೌದಲ್, ಒಂದೊಂದು ಮತದೊಳಗೆ ಒಂದೊಂದು ರೀತಿಯಾಗಿ ಶಾಂಕರು ಒಂದ್ ರೀತಿ ಹೇಳಿದ್ರೆ ಮತ್ತೊಬ್ರು ಒಂದು ಚಾರ್ವಾಕರು ಒಂದ್ ರೀತಿ ಹೇಳಿದ್ರೆ ಬುದ್ಧ ಒಂದ್ ರೀತಿಯಾಗಿ ಹೇಳಿದ್ರೆ. ಹೌದಲ್, ನಿನ್ನ ಅನುಭವಕ್ಕೆ ಏನು ಅದನ್ನ ಹಿಡಿದು ಅದನ್ನ ನಾವು ಅನುಭವದಿಂದ ನೋಡ್ಬೇಕಾಯ್ತು. ಹೌದಲ್, ಶಾಂಕರು ಹೇಳಾರಲ್ಲ. ಹುಚ್ಚರು ಬಿಡಿಸಲಂದಾರ. ಎಲ್ಲಾರು ಅವ್ರವ್ರ ಭಾವನೆ ಬಂದಂಗ ಹೇಳ್ಕೊಂಡು ಹೋಗ್ಯಾರ. ನಿನಗ ಅನುಭವಕ್ಕೆ ಏನ್ ನಿಲ್ತೈತಿ ನೋಡ್ಕೊ ಅಂತ ಹೇಳ್ಯಾರ. ಅನ್ನ ಹೇಳ್ತಾರ, ನಿಜಗುಂಡ್ರು ಅವರು ಹೇಳ್ತಾರ. ನಾವು ಅರಿದೆವೆಂಬರಿ ನಿಮ್ಮ ಭಾವನೆಗೆ ಬಂದ ಪರಿಯನ್ನು ಪೇಳಿರಿ ನಿಮ್ಗೆ ಈಗಳೆ ಅಂತ. ನಾ ಪರೀಕ್ಷೆ ಮಾಡ್ತೇನೆ ನಿಮ್ಮ ಭಾವನೆಗೆ ಅರಿವು ಹೆಂಗೈತಿ ಅನ್ನೋದನ್ನ ನೀವು ತಿಳ್ಕೊಂಡ್ರಿ. ಅದನ್ನ ಹೇಳ್ರಿ ನನಗೆ. ಒಬ್ರು ಮನಸ್ಸು ಅಂತಂದ್ರು, ಒಬ್ರು ಬುದ್ಧಿ ಅಂದ್ರು, ಒಬ್ರು ಪ್ರಾಣ ಅಂತಂದ್ರು, ಹೌದಲ್ರಿ, ಒಬ್ರು ದೇಹನ ಅಂತಂದ್ರು, ಹೌದಲ್ರಿ. ಯಾವ್ದು ಸತ್ಯ ಐತಿ? ಇವೆಲ್ಲವನ್ನು ಅಲ್ಗಾದ ಕೊಳನೆಗೆ ಉಳಿದಂತ ಉಳುಮೆನ ನಿಮ್ಮ ನಿಜವೈತಿ ನೋಡ್ರಿ ಅಂತ ಹೇಳಕ್ ಬರುದಿಲ್ಲ. ಅಂತ ಅನುಭವ ನಮ್ಮ ನಿಲಕಬೇಕಂದ್ರ ಸತತ ವಿಚಾರದೊಳಗೆ ತೊಡಬೇಕಲ್ರಿ. ಹೌದಲ್ರಿ, ಒಂದೇ ಎರಡೋ ದಿನದ ಇದಲ್ಲಿದು ಜನ್ಮ ಜನ್ಮಾಂತರದ ಪ್ರಯತ್ನ. ಹೌದಲ್ಲ, ಬೇಕಲ್ಲ, ಅದಕ್ಕೆ ಉತ್ಕಟ ಇಚ್ಛೆ ಬೇಕು. ಅದಕ್ಕೆ ಈಗ ಮನುಷ್ಯ ಜನ್ಮ ಬಂದೈತಿ, ಮುಂದೆ ಮನುಷ್ಯ ಜನ್ಮ ಬರುವಂಗಾರು ಮಾಡ್ಕೋರಿ ಅಂತ ಹೇಳಿದ್ರು. ಎಂತಂತದ್ರ ಆಗ್ಬಿಟ್ ಹೋದ್ರೆ ಮತ್ತಿದ ಸಾಧನೆ ಮಾಡಕ್ ಆಗುದಿಲ್ಲ. ಮತ್ತ ಮನುಷ್ಯ ಜನ್ಮ ಬರುವಂಗಾರ ಮಾಡ್ಕೋರಿ, ಅದು ನಿಮ್ ಕೈಯಾಗ ಐತೆ ಅಂತ ಹೇಳಿದ್ರು. ಮಾಡ್ಕೊಳಕ್ ನಿಮ್ ಕೈಯಾಗ ಐತದ. ಮನುಷ್ಯ ಜನ್ಮ ಬರುವಂಗ ಮಾಡ್ಕೊಳಕ್ ಬರ್ತೈತಿ. ಅದನ್ನ ಅಂತ ವೃತ್ತಿಯನ್ನ ಅಳವಡಿಸ್ಕೋರಿ ಅಂತ ಹೇಳಿ. ಮನುಷ್ಯ ವೃತ್ತಿಯನ್ನ ಅಳವಡಿಸ್ಕೋಬೇಕಲ್ಲ ನಾವು. ಶರೀರ ಹೋಗೋ ಕಾಲದ ಈ ನೆನಪು ಬರ್ಬೇಕಲ್ರಿ. ಈ ನೆನಪು ಬಂದಾಗ ಮತ್ತ ಮನುಷ್ಯ ಜನ್ಮ ಬರ್ತೈತಿ. ಅಲ್ಲಿ ಮುಂದೆ ಸಾಧನ ಅನುಕೂಲ ಆಗುವಂತಲ್ಲಿ ಜನ್ಮ ತಾಳಕ್ ಬರ್ತೈತಿ. ಹೌದಲ್ರಿ, ಯೋಗಿ ಕುಲದಲ್ಲೋ ಶ್ರೀಮಂತರ ಕುಲದಲ್ಲೋ ಅಭ್ಯಾಸ ಹಂತದೊಳಗೆ ಅದು ಶರೀರ ಪತನ ಹಾಕಂದ್ರೆ ಅಂತಲ್ಲಿ ಜನ್ಮ ತಾಳಕ್ ಬರ್ತೈತಿ. ಹೌದಲ್ರಿ, ನಾವು ಇದನ್ನ ಬಿಟ್ಟು ಏನೇನಾರು ಮಾಡಕತ್ತೀವೋ ಅದಾಗ್ಬಿಟ್ಟು. ಅದಕ್ಕೆ ನಿಮ್ಮ ಭವಿಷ್ಯವನ್ನು ಯಾರೂ ಬರೆಯೋದಿಲ್ಲ, ನೀವೇ ಬರೋಕನ್ನಾಗತ್ತೀರಿ. ಯಾರೂ ಹುಟ್ಟಿಸೋದಿಲ್ಲ ನಮ್ಮನ್ನು. ನಾವು ಮಾಡಿದಂತ ಕರ್ಮದ ಫಲನ ಅದು ಕಾರಣ. ಹುಟ್ಟಾಕ ಹೊಂದಾಕ ಕಾರಣ ಯಾವುದು ಅಂದ್ರೆ ನಾವು ಮಾಡಿದಂತ ಕರ್ಮ. ಈಗ ಅದು ಮನುಷ್ಯ ಜನ್ಮ ಮಾಡಿದ್ದು. ಹಿಂದಿನ ಜನ್ಮದೆಲ್ಲ ಅವು ಪುಣ್ಯ ಮಾಡ್ತಾ ಮಾಡ್ತಾ ಮನುಷ್ಯ ಜನ್ಮ ಕಡೆ ಬರಾಕತ್ತೇವೆ. ಅವು ತಿಳಿಲಾರ್ದ ಪುಣ್ಯ ಮಾಡ್ಕೊಂತ ಮನುಷ್ಯ ಜನ್ಮ ಕಡೆ ಬರಾಕತ್ತೇವೆ. ನಾವು ತಿಳಿದು ಪುಣ್ಯ ಮಾಡೋಲ್ಲ. ಹೌದಲ್ರಿ? ಹೌದಲ್ರಿ? ಗಿಡ ಹಣ್ಣು ಕೊಡ್ತೈತಿ, ನೆರಳು ಕೊಡ್ತೈತಿ ಅಂತಂದ್ರ ಅವು ತಿಳಿಲಾರ್ದನ್ನ ಮಾಡಾಕತ್ತೇವ. ಆಶ್ರಯ ಕೊಡ್ತೈತಿ ಅಂತಂದ್ರ ಅವು ತಿಳಿಲಾರ್ದ ಮಾಡಾಕತ್ತೇವ. ನಾವು ತಿಳಿದು ಮಾಡಾಕತ್ತೇವಲ್ಲ. ಅದಕ್ಕಿಂತ ಕಡೆಯಾದ, ಗಿಡಬಳ್ಳಿಗಿಂತ ಕಡೆಯಾದ. ಹೌದು. ಏನೂ ಇಲ್ಲ ಅಂದ್ರೆ ಔಷಧಕ್ಕಾದ್ರೂ ಉಪಯೋಗ ಮಾಡ್ತೇವೆ ಎಲ್ಲಾ ಗಿಡ ಮರಗಳನ್ನ. ಹೌದಲ್ರಿ? ಹೌದಲ್ರಿ? ಒಂದ್ ಕರಿಕೆ ಅಂತ ಕರಿಕಿನ ಔಷಧಿಗಾಗಿ ಉಪಯೋಗ ಮಾಡ್ತೇವೆ.
ಹೌದಲ್ರಿ? ಅದು ತಿಳಿಲಾರ್ದನ ಅದನ್ನ ಅದು ಉಪಯೋಗ ಮಾಡ್ಕೊಂತೇವೆ. ಇದನ್ನ ಯಾರು ಉಪಯೋಗ ಮಾಡ್ಕೊಂತಾರ? ಹೌದಲ್ರಿ? ಹೌದಲ್ರಿ? ಈಗ ನೀನ್ ಯಾರಿಗೆ ಆದ್ಯವ ಎಲ್ಲ ಹೋಲು ಮಾನವ? ಯಾರಿಗೆ ಹಾಕ್ತೀನಿ? ಯಾರಿಗೆ ಉಪಯೋಗ ಬರ್ತದೆ? ಹೌದಲ್ಲ? ನೀನು ಉಪಯೋಗ ಮಾಡ್ಕೊಳ್ಳಿಲ್ಲ, ಇನ್ನೊಬ್ಬರಿಗೆ ಉಪಯೋಗ ಬರೋದಿಲ್ಲ. ನೀನಾರ ಉಪಯೋಗ ಮಾಡ್ಕೊಂತೇನ ಇದನ್ನ? ಇಲ್ಲ. ಇನ್ನೊಬ್ರಿಗಾರ ಉಪಯೋಗ ಬರ್ತೈತೇನೋ? ಇಲ್ಲ. ಮತ್ ಏದಕ್ ಬಂದ್ ಏನ್ ಮಾಡಿದಿ ನೀನು? ಇದನ್ನ ಕೊಡೋದ್ ಬಂದು ವ್ಯರ್ಥ ಸಮಯ ಹೋತಲ್ಲ. ಸಗಣಿ ಸಹಿತ ಬಿಡುದು. ನಿಮ್ ಸಗಣಿ ಯಾಕೋ ಬಿಟ್ಟದಿಲ್ಲ. ಹೌದಲ್ಲ? ತಾಯಂದ್ರ ಹೊಲಸ ಹತ್ತಬಾರ್ದಂತ ಅದಕ್ಕೆ ಸಗಣಿ ಇಟ್ಟು ಹಾಳಿ ಇಟ್ಟು ಅದನ್ನ ತಗೊಂಡ್ ಚೆಲ್ತಾರ. ಅದನ್ನ ನೇರವಾಗಿ ಹಿಡಿಯೋದಿಲ್ಲ. ಸುತ್ತು ಅದಕ್ಕೆ ಇಟ್ಟು ಆದ್ಮೇಲೆ ತೆಗಿತಿದ್ರು ಅದನ್ನ. ಅದು ಹತ್ತಬಾರ್ದು ಅಂತ. ಅದಕ್ಕಿನ್ನ ಕಡೆ ಐತಿದ್ರು. ಅದಕ್ಕೆ ಉಪಯೋಗ ಮಾಡ್ಕೊರಿ ಅಂತ. ಉಪಯೋಗ ಮಾಡ್ಕೊಂಡ್ರೆ ಶ್ರೇಷ್ಠ ಆಕೈತಿ. ಹೌದಲ್ಲ? ಕನಿಷ್ಠಕ್ಕಾಗಿ ಉಪಯೋಗ ಮಾಡ್ಕೊಂಡ್ರೆ ವ್ಯರ್ಥ. ನಿನಗೂ ಉಪಯೋಗ ಬರ್ಲಿಲ್ಲ, ಇನ್ನೊಬ್ರಿಗೂ ಉಪಯೋಗ ಬರ್ಲಿಲ್ಲ, ಮತ್ತೆ ಏನ್ ಮಾಡೋದು ಅಂತ ತಗೊಂಡ್ಬಂದು. ಅದಕ್ಕೆ ನಿನಗಾರು ಉಪಯೋಗ ಹಂಗ್ ಮಾಡ್ಕೋ. ಇನ್ನೊಬ್ರಿಗಂತೂ ಇದು ಉಪಯೋಗ ಬರೋದೇ ಇಲ್ಲ. ಹೌದಲ್ರಿ? ನಿನಗಾದ್ರೂ ಉಪಯೋಗ ಬರೋಂಗ್ ಮಾಡ್ಕೋ ಇದನ್ನ. ನಿನ್ನ ನಿಜವನ್ನ ತಿಳ್ಕೊಂಡಾಕ ಉಪಯೋಗ ಮಾಡ್ಕೋ ಇದನ್ನ. ನನಗೆ ನೀವು ಉಪಯೋಗ ಮಾಡ್ಕೊಂಡೆ ಅಂದ್ರೆ ಜಗತ್ತಿಗೆ ಉಪಯೋಗ ಆಕೈತಿ. ಹೌದಲ್? ಅದನ್ನ ಮೊದ್ಲೇಕ್ ಮಾಡ್ಕೋ. ಹೌದಲ್? ನಾವ್ ಅದನ್ನ ಉಪಯೋಗ ಮಾಡ್ಕೊಳೋದು ಬಂದೈತಿ. ಅಮೂಲ್ಯವಾದಂಥದ್ದು, ಶ್ರೇಷ್ಠವಾದಂತ ಜನ್ಮ. ಶ್ರೇಷ್ಠಕ್ಕಾಗಿ ಉಪಯೋಗ ಮಾಡ್ಕೋಬಲ್ಲ. ಕನಿಷ್ಠಕ್ಕಾಗಿ ನೀ ಉಪಯೋಗ ಮಾಡ್ಕೊಂಡ್ರಿ ಇದ್ಯಾಕ್ ಬೇಕಾಗಿತ್ತು? ಹೌದಲ್ರಿ? ವಿಷಯಕ್ಕಾಗಿನ ಇದು ಉಪಯೋಗ ಮಾಡ್ಕೊಳೋದಾಗಿದ್ರೆ ಇದ್ಯಾಕ್ ಬೇಕಾಗಿತ್ತು? ಹಿಂದೆ ಅನೇಕ ಸಹಜವಾಗಿ ಪ್ರಕೃತಿ ದತ್ತವಾಗಿ ಅವು ಜೀವನ ಮಾಡಿ ತಮ್ಮ ಜೀವನವನ್ನು ಕಳೀತಾವ. ಯಾವ ಇದು ಇಲ್ಲ, ಭಯ ಇಲ್ಲ. ಹೌದಲ್ಲ? ನಿನಗೆ ಎಷ್ಟು ಇದೈತಿ ನೋಡ್ತಿದ್ರು. ಇದರಿಂದ ನೆಮ್ಮದಿ ಐತೇನೋ? ಹೊರಗಿಂದ ಬೆನ್ನತ್ತೆ, ಕನಿಷ್ಠಕ್ಕೆ ಬೆನ್ನತ್ತೆ, ನೆಮ್ಮದಿ ಎಲ್ಲೈತೇನೋ? ಯಾಕೆ ಅವು ಅಪೂರ್ಣದವು. ಪೂರ್ಣತೆ ಇಲ್ಲಲ್ಲಿ. ಪೂರ್ಣತೆ ನಿನ್ನೊಳಗೆ ಐತಿ. ನೀನಾದದಿ. ಅದನ್ನ ತಿಳ್ಕೊ. ಸಮರಸ ಭಾವವನ್ನು ನಿನ್ನಂಗೆಲ್ಲದೆ ಪಡೆಯುವುದಾಗದ ನಿಜ ಸುಖ. ಎರಡಂತೂ ಇಲ್ಲ, ಒಂದನ್ನೋದು ಇಲ್ಲ. ಎರಡೂ ಇಲ್ಲ, ಒಂದೂ ಇಲ್ಲ. ಅದು ಹೋಗ್ಬೇಕು. ನಾ ಬೇರೆ ಪರಂ ಬೇರೆ ಅನ್ನೋದು ಇಲ್ಲ, ಪರಂ ಅನ್ನೋದೂ ಇಲ್ಲ. ಅದು ಹೋಗ್ಬೇಕಲ್ಲ. ಅದು ಮಾಜಿ ನಿಲ್ಬೇಕಲ್ರಿ. ದ್ವೈತನೂ ಹೋಗ್ಬೇಕು, ಅದ್ವೈತನೂ ಹೋಗ್ಬೇಕು. ಎರಡನ್ನದೇ ಒಂದೆಂಬ ಬಗೆಯ ನಿಲ್ಲಿಸದೆ ಪರವಶನಾಗಬೇಡ. ಮತ್ತ ಮಬ್ಬು ಬರಬಾರ್ದು. ಇನ್ನೊಂದರ ವಶ ಆಗಬೇಡ ನೀನು. ಹೌದಲ್? ಪರವಶನಾಗಕ್ ಹೋಗ್ಬೇಡ. ಬಿಡ್ಬೇಡ. ನಾವು ಇನ್ನೊಂದರ ವಶ ಹಾಕ್ಯವ. ಹೌದಲ್? ಅದು ಆಗಕ್ ಹೋಗ್ಬೇಡ. ಚೇತರಿಸದೆ ಏನೊಂದು ಹೊರಗಾಣಿಸದೆ ಏನು ಹೊರಗೆ ಏನು ಇಲ್ಲ. ಏನು ನೋಡಕ್ ಹೋಗ್ಬೇಡ. ಶಂಭುಲಿಂಗವಾಗಿ ತಾನಿರುತ್ತಿಹ ನಿಜ ಮುಕ್ತಿಯನ್ನು ಕಂಡಂಗಲ್ಲದೆ. ಶಂಭುಲಿಂಗ ಸ್ವರೂಪನ ಇದ್ದದ. ಹೌದಲ್ಲ? ಅಂದ್ರ ದುಃಖರಹಿತ ಸ್ಥಿತಿ. ಆನಂದನ ಆನಂದ. ಆಳ ಸಮುದ್ರದಾಗ ಹೋದ್ಮೇಲೆ ಏನೈತಿ ಅಂತಂದ್ರಲ್ಲಿ ಏನೈತಿ? ಏನು ಇಲ್ಲ. ನೀರು. ಹೌದಲ್? ಬೇರೆ ಏನೈತಲ್ಲಿ? ಹಂಗ ಶಂಭುಲಿಂಗ ಸ್ವರೂಪ ಅಂದ್ರೆ ನೀನು ಆನಂದ ಸ್ವರೂಪ. ಆನಂದದ ಹೊರತಾಗಿ ಬೇರೆ ಏನು ಇಲ್ಲ. ಅವಾಗ ಅನುಭವಕ್ಕೆ ಬರ್ತದೆ. ಹೌದು. ಈ ರೀತಿಯಾಗಿ ಧ್ಯಾನ ಮಾಡಿ ನೀವು. ಧ್ಯಾನ ಕ್ರಮ ಇದೆ. ಹೌದು. ಧ್ಯಾನ ಮಾಡೋದಂದ್ರೆ ಹೊರಗೆ ಬ್ಯಾರೇನ ಮಾಡೋದು. ಧ್ಯಾನಕ್ಕೆ ಕುಂದ್ರಿ ಅಂದ್ಕೂಡಲೇ ಬ್ಯಾರೆ ಮಾಡೋದ. ಹೌದಲ್ಲ?
ಯಾವ ನೆನಪನು ಬರಬಾರ್ದು. ಪರಮಂ ಪ್ರಾಣಂ ಉದಿತ ಜ್ಞಾನ. ಪರಮ ಸ್ವರೂಪನ ನಾನಂತ, ಶಂಭುಲಿಂಗ ಸ್ವರೂಪನ ನಾನು. ಶಂಭುಲಿಂಗ ಅಂದ್ಕೂಡಲೇ ಮತ್ತೊಂದು ಆಕಾರಕ್ಕೆ ಬಂದಂತೀವಿ. ಹೌದಲ್ಲ, ಅಂತ ಆ ಶಬ್ದದ ಅರ್ಥ ತಿಳ್ಕೊಬೇಕು ನಾವು ಅಷ್ಟೇ. ಲಿಂಗ ಅಂತ ಹೇಳ್ಯಾರಲ್ರಿ ಅವ್ರ ಅಂತಂದ್ರ, ಲಿಂಗ ಅಂದ್ರೆ ಎದಕ್ಕಂತಾರ? ಹೌದಲ್ರಿ, ಲಿಂಗ ಅಂದ್ರೆ ಜ್ಞಾನ. ಹೌದಲ್ರಿ, ಯಾವ್ದ್ರ ಜ್ಞಾನ? ಸ್ವರೂಪ ಜ್ಞಾನ. ಹೌದು, ಲಿಂಗ ಅಂದ್ಕೂಡಲೇ ನಾವು ಆಕಾರ ಕೊಟ್ಟು ಅದೆದಕ್ಕೆ ಬೇಕಾಗಿತ್ತು? ಆಕಾರ ಎದಕ್ಕೆ ಬೇಕಾಗಿತ್ತು? ಹೌದಲ್ರಿ, ಅದಕ್ಕೆ ಬಡದಾಡಕತ್ತೀವಿಲ್ಲ, ಅದಕ್ಕೆ ಒಂದು ಗುಂಪು ಮಾಡ್ಕೊಂಡಿವು. ಅದನ್ನ ಕಟ್ಟಕ್ಕ ಎಲ್ಲರೂ ಕಟ್ಕೊಂಡಾಕ ಪ್ರಯತ್ನ ಮಾಡೋದು. ನಮ್ಮ ಸಂಖ್ಯೆ ದೊಡ್ಡದು, ನಮ್ಮ ಸಂಖ್ಯೆ ದೊಡ್ಡದು ಅಂತ. ಈಗಂತೂ ಅದು ಹೆಚ್ಚಾಗಿ ಬಸವಣ್ಣವ್ರು ಎಲ್ಲರೂ ಒಂದ್ ಅಂತ ಹೇಳಿದ್ರು. ಈಗ ಬೇರೆ ಬೇರೆ ಮಾಡ್ಕೊಂಡೇವು ಅವ್ರ ಹೆಸರಿನ ಮೇಲೆ. ಅವ್ರು ಎಲ್ಲರೂ ಒಂದಪ್ಪ, ಮನುಷ್ಯರೆಲ್ಲರೂ ಒಂದ ಅಂತ ಅವ್ರು ಹೇಳಿದ್ರು. ಹೌದಲ್ಲ, ನಾವು ಅದನ್ನ ಕಟ್ಕೊಂಡಾರ ಅಷ್ಟ ಒಂದು, ಉಳ್ಕಿದಾರ ಅಲ್ಲ. ಹೌದಲ್ಲ, ಅದಕ್ಕೆ ಯಾಕೆ ಸಿದ್ಧಾರೂಢ ಸಂಪ್ರದಾಯ ಇದಾಗ್ತದೆ ಅಂತಂದ್ರೆ ಅವರು ಇದಕ್ಕೆ ಮಹತ್ವ ಕೊಡ್ಲಿಲ್ಲ. ಯಾರಿಗೂ ಅದನ್ನು ಹೇಳಕ್ ಹೋಗ್ಲಿಲ್ಲ. ಲಿಂಗ ಕಟ್ಕೋರಿ, ಲಿಂಗ ಪೂಜೆಯನ್ನು ಅಂತ ಹೇಳಕ್ ಹೋಗ್ಲಿಲ್ಲ. ಶಿವಾನಂದಜ್ಜರು ಹೇಳಿಲ್ಲ. ಇವರು ನಡಬರ್ಕ್ನಾರ ಅವ್ರು, ಯಾಕಂದ್ರೆ ಅವರು ಇವರು ಪೂರ್ಣ ಆ ಸ್ಥಿತಿ ಒಳಗಿರೋರು. ಅವಸ್ಥಾ ಭಿನ್ನ ಇರ್ತಿತ್ತು ಇವ್ರದ್ದು. ಸಿದ್ಧಾರೂಢದ ಹಂಗ ಇರ್ತಿದ್ದಿಲ್ಲ ಅವ್ರು. ಇವ್ರದ್ದು ಅವಸ್ಥಾ ಭಿನ್ನ ಇದ್ದಾಗ ಇವ್ರು ಏನ್ ಪಳಂಕರಿ ಏನ್ ಮಾಡ್ತಾರ ಅದನ್ನ ಸಣ್ಣ ಹುಡುಗರು ಏನ್ ಮಾಡಿಸ್ಕೊತಾವ ಮಾಡಿಸ್ಬೋದಿಲ್ಲ. ಉಣ್ಮನಿ ಅವಸ್ಥೆ ಒಳಗಿದ್ದಾಗ ಈ ತಾಟ್ನೊಳಗೆಲ್ಲ ಇಟ್ಕೊಂಡ್ ಬಂದು ಅದ್ರೊಳಗೆ ಅದು ಲಿಂಗಪ್ಪವನ್ನು ಅಂತ ಇಟ್ಟ, ಅಪ್ಪವ್ರು ಮುಟ್ಟು ಕೊಟ್ಟಾರ, ಇದನ್ನ ಪೂಜೆ ಮಾಡ್ಕೊಂತ ಹೋಗಿ ಹೆಂಗ ಅನುಕೂಲ ಅಂತ ಹೇಳ್ಕೊಂತ ಬಂದ್ರೆ ಇವರೆಲ್ಲರೂ ಶಿವಾನಂದರಿಂದ ಪೂಜೆ ಹಿಡಿದು, ಶಿವಾನಂದರಿಂದ ಪೂಜೆ ಹಿಡಿದು. ಹೌದಲ್ಲ, ಶಿವಾನಂದರು ಹೇಳಿಲ್ಲ ಅದನ್ನು. ಲಿಂಗಪ್ಪನ ಪೂಜೆದ ಅಭಿಮಾನ ಐತಿ ಶಾಸ್ತ್ರ ತಿಳಿದಿಲ್ಲ ನಿಮ್ಗ. ಶಿವಾನಂದ ಸಂಪ್ರದಾಯದವ್ರಿಗೆ ಅಂತಂದವ್ರು ಇರ್ಬೋದು ಸರ್. ಮತ್ತೆ ಶಿವಾನಂದ ಪೂಜೆ ನೇಮ ಹೇಳ್ಯಾರಲ್ಲ, ಪೂಜೆ ಅಂತ ಕೇಳಿದ್ರೆ ಸದ್ಗುರುಚಂದ್ರಿಗೆ ಓದಿದ್ನೇ ಅದ್ರಾಗಿಲ್ಲಲ್ಲ. ನನಗೂ ಫೋನ್ ಮಾಡಿದ್ರು. ಅಲ್ಲ, ಹಂಗಾಗಿದ್ರು ಅದನ್ನ ಅಜ್ಜಾರಿಗೂ ಇದನ್ ಮಾಡುತ್ತಿದ್ರಲ್ಲ ಅವ್ರ. ಏನ್ ಕೇಳಿದೆ ಹಂಗಾರೆ ಅಪ್ಪ ಅವ್ರನ್ನ ನೋಡಿ ಇಲ್ಲ, ನಿರಂಜನಪ್ಪ ನೋಡಿ. ಮತ್ತ ಅವ್ರಿಗೆ ಹೆಂಗಿದ್ರು ನಾವ ಏನ್ರ ಮಾಡ್ಬೇಕ. ಅವ್ರು ಸುಮ್ಮನೆ ಕುಂತಾಗ ನಾವ ಪೂಜೆ ಮಾಡ್ಕೊಂಡು ಇವನ್ ಹಚ್ಚೋದು ಲಿಂಗಪ್ಪ ನಾವ ಏನ್ರ ಮಾಡ್ತಿದ್ವಿ. ನೀವು ಯಾವ ಅದಾವ ಶಿವಾನಂದರ ಉಪದೇಶ ಸಾರ ಅಂತ ಅವಷ್ಟ ತೆಗಿಸಿರ ಉಳಿದು ತೆಗಿ ಅವನು ಒಟ್ಟು ಇಂತ ಬುಕ್ ಅದ ನೀವು ಎಷ್ಟ ಓದ್ರಿ ಅಂತ ಹೇಳಿ. ಹೌದಲ್ಲ, ಶಿವಾನಂದರ ಉಪದೇಶ ಸಾರ ಅಂತ ಪ್ರಿಂಟ್ ಮಾಡಿಸಿದ್ರು. ಹಂಗ ಮಾಡ್ಕೊಂತ ಬಂದ್ರೆ ಗ್ರಂಥ ಪರ್ಯಾವರ ಏನದ ದಾರಿ ಶಬ್ದ ಸೇರಿಸಿ ಬಿಡ್ತಾರ. ಅದು ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್. ಅದು ಗ್ರಂಥದಾಗ ಮಸ್ತಕದಿಂದ ಬರ್ಬೇಕದ. ಅದಕ್ಕೆ ನನ್ನ ಚರಿತ್ರೆ ಏನ್ ಬರೀತಿ ಹೋಗು ಅಂತ ನನ್ನಂಗಾದ ಬರಬೇಕು. ದೇಹದ ಚರಿತ್ರೆ ಬರೀತಿ, ಅದ್ರ ಆಗ ಹೋಗುಗಳನ್ನ ಬರೀತಿ. ಅದನ್ನ ನಂದ ಬಗ್ಗೆ ಏನ್ ಬರೀತಿ? ನಾನು ಅನ್ನೋದ್ರ ಬಗ್ಗೆ ಬರ್ಯಾಕ್ ಬರ್ತದ ನಾವು? ಅದ್ರ ಚರಿತ್ರೆ ಬರ್ಯಾಕ್ ಬರ್ತದೆ. ಹೌದು, ಭಾಳ ಕಠಿಣ ಐತಿ. ಸುಮ್ಮನೆ ನಾವು ಏನೋ ಆ ಶರೀರ ನೋಡ್ಕೊಂಡು ಉಪಾಧಿ ಲಕ್ಷಿಸಿ ನೋಡ್ಕೊಂಡು ಬರಿತೀವಿ ನಾವು. ಅದು ಎಲ್ಲಿ ಹುಟ್ಟೈತಿ, ಎಲ್ಲಿ ಬೆಳಿತಿ, ಎಲ್ಲಿ ಅದು ಏನ್ ಮಾಡ್ತು, ಹೆಂಗ್ ಮಾಡ್ತು, ಅದನ್ನ ಅದ್ರ ಬಗ್ಗೆ ಬರಿತೀವಿ. ಅದು ಚರಿತ್ರೆ ಅಲ್ಲ. ಸೂರ್ಯ ಬಂದ ಕೇಳಕ್ ಬಂದ್ರಿ ಅದಕ್ಕಿಂತ ಮೊದಲು ಬೇರೆ ಯಾರು ಕೇಳ್ಯಾರ. ಸರ್ ಇದ್ದಾಗ ಬೇರೆ ಕೇಳ್ಯಾರ. ಆಚಾರ್ಯ ಉರ್ವರ್ ಸರ್ ಹಿಂದಗಡೆ ಬಿಡ್ರಿ. ಅವ್ರು
ಅವ್ರು ಹೇಳಿದ್ರಲ್ಲ, ಅವ್ರು ಹೇಳಿದ್ರು ಹಂಗಾರೆ ಹುಟ್ಟಿದಾಗಿಂದ ಏನೈತೆ ಅವ್ರು ಏನ್ ಹೇಳಿದ್ರು, ಏನ್ ಮಾಡ್ಯಾರ ಎಲ್ಲ ಬರಿಬೇಕು. ಹುಟ್ಟಿದಾಗಿಂದ ಏನೇನ್ ಕಾಂಟ್ರಾಕ್ಟ್ ಮಾಡ್ಯಾರ ಅದನ್ನೆಲ್ಲ ಹೇಳ್ತಾನೆ ಬರೀ ಅದು. ಕೈ ಬಿಟ್ರ ಅವಾಗ ಅದನ್ನ ಏನೇನ್ ತಿಂದೈತಿ ಎಲ್ಲೆಲ್ಲಿ ಹೇತೈತಿ ಅದನ್ನೆಲ್ಲ ಹೇಳ್ತಾನೆ ಬರೀ ಅಂದ್ರೆ. ಹೌದು ಹೌದು. ಅದು ಬರ್ಯಾಕ್ ಬರೋದಿಲ್ಲ. ಅದು ಉಪಾಧಿ ಬಗ್ಗೆ ಬರೀಬಹುದು, ಉಪಾಧಿ ಬಗ್ಗೆ ಹೇಳ್ಬೋದು, ಆದ್ರೆ ಅದರ ಬಗ್ಗೆ ಏನೋ ಒಂದು ಅನುವಿನಿಂದ ತಿಳ್ಕೊಳ್ಳಿ ಅಂತ ಮುಮುಕ್ಷುಗಳು ತಿಳ್ಕೊಳ್ಳಿ ಅಂತ ಹೇಳಿದ್ರು. ಹೌದು. ಅನುಭವಕ್ಕೆ ನಿಲ್ಕು ಹಂಗೆ ಅದನ್ನ ಒಂದು ಇದನ್ನ ಅನುವಿನಿಂದ ತಿಳಿಸ್ಕೊಂತ ಬಂದ್ರು. ಅವರ ಬರಿಬೇಕು, ಅವರ ಬರಿಬೇಕು. ಆಗುದಿಲ್ಲ, ಸೆಲ್ಫ್ ಬಯೋಗ್ರಫಿ ಅದು. ಆಟೋಬಯೋಗ್ರಫಿ. ಇವ್ರು ಬರ್ಯಾಕ ಔಷಧ ಬಿಟ್ಟಿಲ್ಲ, ನೀವು ಗಜಮ್ ಬರ್ತ ಬಿಡ ಮುಂದಿನ ವರ್ಷ ಕೂಸಾಕತ್ತ ರೊಕ್ಕ ಅದನ್ನ ಬಿಟ್ಟು ಮಾಡಕ್ ಇನ್ನ ಬರೀಲಿಲ್ಲ. ಇದು ಲಕ್ಷಣಕ್ಕೆ ರೊಕ್ಕ ಪ್ರಿಂಟ್ ಮಾಡಲಿಲ್ಲ. ಇನ್ನೂ ನೀವು ಸತ್ತು ನೆಮ್ ಕುಂತಿದ್ದೀಗೋ ಆಗುದಿಲ್ರಿ ಅದ. ಹೌದು, ಅದನ್ನ ಬರಾಕ್ ಆಗುದಿಲ್ಲ ಆಗುದಿಲ್ಲ ಅಂತ ನೀವು ನಾವು ಬರೀರಿ ನೋಡುದ ಎಷ್ಟು ಗೊತ್ತಿಲ್ಲ ಹಿಂಗೆ ಹಿಡಿಯುದು. ಮಾತು ಹೋಗ್ತಲ್ಲ